ಈಶ್ವರ ಉಪಾಸನೆ ಮಾಡವ ಅನ್ಫಾರ್ಚುನೇಟ್, ದುರ್ದೈವಿ ಅದಾನ ಅಂತ ಹೇಳ್ತಾರ. ಯಾಕೆ ಹೇಳಿದ್ರು ಅವರು? ಎಲ್ಲರಿಗೂ ಹೇಳ್ಯಾರ, ಅವ್ರೊಬ್ಬರಿಗೆ ಹೇಳ್ಯಾರ. ಯಾಕೆ ಹೇಳಿದ್ರು? ಮತ್ತ ಅದು ಎಲ್ಲರಿಗೂ ಅನ್ವಯಿಸ್ತೇನೆ ಆ ಮಾತು? ಇಲ್ಲ, ಕೆಲವೊಂದು ಗ್ರೂಪ್ಗೆ ಅನ್ವಯಿಸ್ತಾವ ಈ ಮಾತುಗಳು. ಸಮಾಜಕ್ಕೆ ಇದು ಅಡ್ರೆಸ್ ಮಾಡೋದ್ರಿಂದ ಆ ಸಮಾಜದಲ್ಲಿ ಕೆಲವೊಂದು ಮಾತುಗಳು ಅನ್ವಯ ಆಗ್ತಾವೆ. ಎಲ್ಲರಿಗೂ ಅನ್ವಯ ಆಗೋದಿಲ್ಲ. ಒಬ್ಬರಿಗೆ ಅನ್ವಯ ಆಗಿದ್ದ ಇನ್ನೊಬ್ಬರಿಗೆ ಅನ್ವಯ ಆಗುದಿಲ್ಲ. ಒಬ್ಬರಿಗೆ ಔಷಧಿ ಆಗಿದ್ದ ಇನ್ನೊಬ್ಬರಿಗೆ ವಿಷಯ ಆಗ್ತದೆ. ದಿಸ್ ಇಸ್ ಅ ಡೇಂಜರಸ್ ಸ್ಟೇಟ್ಮೆಂಟ್. ನೋಡ್ರಿ, ಬಹಳ ಅಪಾಯಕಾರಿ ವ್ಯಾಖ್ಯಾನ ಅಂತಂತಾರ ಅಪ್ಪೋರ್. ಬಹಳ ಅಪಾಯಕಾರಿ ವ್ಯಾಖ್ಯಾನ. ಒಂದು ಕಾಲ್ ಬಂತು, ಅದಕ್ಕೆ ಮೆಸೇಜ್ ಹಾಕಿದ್ದೆ, ಅದು ನಂದು ಹೋಗೇ ಬಿಡುತ್ತೆ. This is a very dangerous statement. That is why I don't recommend the study of Mandukya in isolation. The student must train first with other Upanishads. ಈ ರೀತಿ ವ್ಯಾಖ್ಯೆಗಳ ಮಾಂಡುಕ್ಯದ ಇರೋದ್ರಿಂದ ಅದನ್ನ ಪ್ರಥಮದಲ್ಲಿ ನಾ ಅಭ್ಯಾಸ ಮಾಡಿಸೋದಿಲ್ಲ ವಿದ್ಯಾರ್ಥಿಗಳಿಗೆ. ಅದನ್ನ 6ನೇ ಉಪನಿಷತ್ ಮಾಡಿಸ್ತೀನಿ. ಅಂದ್ರೆ ಮೊದಲಿನ 5 ಉಪನಿಷತ್ತುಗಳಲ್ಲಿ ವೇದದ ತಾತ್ಪರ್ಯ ನಿಮಗ್ ಗುರುತಾಗಿರ್ಬೇಕು. ಅದಕ್ಕೆ 6ನೇ ಉಪನಿಷತ್ ಮಾಂಡುಕ್ಯ ತಗೋತೀನಿ ಅಂತ ಅಪ್ಪೋರ್ ಹೇಳಾಗತ್ತ. Otherwise, this statement may sound blasphemous to the untrained. ಈ ಸ್ಟೇಟ್ಮೆಂಟ್, ಈ ವಾಕ್ಯಗಳು ಏನಾಗ್ತಾವ ಅಂತಂದ್ರೆ ತಲೆ ಹುಳ ಬಿಟ್ಟಂಗ ಆಗ್ತದೆ. When looked at superficially, the seeming contradictory teaching is negative point of Hinduism. ಕೆಲವು ಮಂದಿ ಹಿಂದೂ ಧರ್ಮದಲ್ಲಿ ಅನೇಕ ವಿರುದ್ಧ ಧರ್ಮಗಳನ್ನ ಒಮ್ಮೆ ಒಂದು ಹೇಳ್ತಾರೆ, ಇನ್ನೊಮ್ಮೆ ಅದಕ್ಕೆ ವಿರುದ್ಧ ಹೇಳ್ತಾರ ಅಂತ ತಿಳ್ಕೊಂಡು ವಾದ ಮಾಡುವಂತವ್ರು ಜನ ಬಾಳ ಹುಟ್ಟ್ಯಾರಿ. ಯಾಕೆ ಹಿಂಗಾಗ್ತದ ಅಂದ್ರೆ ಅವ್ರಿಗೆ ಪರಂಪರೆ ಒಳಗೆ ಅಭ್ಯಾಸ ಮಾಡಿರೋದಿಲ್ಲ. It is also a positive point because Hinduism caters to the tribal as well as most spiritual evolved person. ನೋಡ್ರಿ, ನಮ್ಮ ಹಿಂದೂಯಿಸಮ್ದೊಳಗೆ ಇದಕ್ಕೆ ದೂಷಣೆ ಅಲ್ಲ, ಇದು ಭೂಷಣ ಅಂತ ಅಂದ್ರಿ ಅಂತಾರ. ಹಿಂಗ ಆಗ್ತೈತಲ್ಲ, ನಿಜ. ಅದಕ್ಕೆ ದೂಷಣ ಅಲ್ಲ, ಅದು ಮಿಸ್ಟೇಕ್ ಅನ್ನೋದು, ಅದಕ್ಕೆ ಭೂಷಣ ಅಂತ ತಿಳ್ಕೊಂಡ್ರಿ ಅಂತಾರ. ಯಾಕಂತಂದ್ರ ಒಬ್ಬವ ಗಿರಿಜನನ್ನ ಹಿಡ್ಕೊಂಡು ಒಬ್ಬವ ಸಾತ್ವಿಕ ಮನುಷ್ಯನಿಗೆ ಎಲ್ಲರಿಗೂ ಉಪದೇಶ ಕೊಡ್ತದೆ ನಮ್ಮ ಶಾಸ್ತ್ರ. God can be viewed as the person as well as impersonal reality. ನೋಡ್ರಿ, ಕೆಲವು ಮಂದಿಗೆ ಪರಮಾತ್ಮ ಒಬ್ಬ ದೈವಿ ಪುರುಷ, ಕೆಲವು ಮಂದಿಗೆ ಇದು ಪಾರಮಾರ್ಥಿಕ ಸತ್ತ. ನೋಡ್ರಿ, ವಿಚಾರ ಮಾಡ್ರಿ. ಯಾರು ಕನಿಷ್ಠ ಅಧಿಕಾರಿಗಳು ಅದಾರ ಅವರಿಗೆ ದೇವರು ಒಂದು ಆಕೃತಿಯಲ್ಲಿ ಮಾಡಿ ತೋರ್ಸ್ಯಾರ. ಚತುರ್ಭುಜ, ಹಸ್ತ ಗದಾ ಹಸ್ತ, ಸಾಕಾರ ರೂಪದಿಂದ ತೋಡ್ರಿ, ಪೂಜೆ ಮಾಡ್ರಿ. ಯಾರು ಸಾತ್ವಿಕ ಹೃದಯಗಳದಾರ, ಅತಿ ಉತ್ತಮ ಅಧಿಕಾರಿಗಳದಾರ, ಅವರಿಗೆ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಸ್ವರೂಪ ಲಕ್ಷಣ ಹೇಳ್ತಾರೆ. Depending upon your level, you may worship Ekarupa Ishvara or Anekarupa Ishvara or Arupa Ishvara. ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ಏಕರೂಪ ಈಶ್ವರನ ಪೂಜೆ ಮಾಡ್ರಿ, ಅಥವಾ ಅನೇಕ ರೂಪ ಈಶ್ವರನ ಪೂಜೆ ಮಾಡ್ರಿ, ಅಥವಾ ಅರೂಪ ಈಶ್ವರನ ಪೂಜೆ ಮಾಡ್ರಿ, ರೂಪರಹಿತವಾದ ಪರಮಾತ್ಮನನ್ನ ಪೂಜೆ ಮಾಡ್ರಿ. ನಿಮ್ಮ ಕೆಪಾಸಿಟಿ. ಇಲ್ರಿ ನಾವು ಕನಿಷ್ಠ ಅಧಿಕಾರಿಗಳದಾವಿ, ಏಕರೂಪ ಈಶ್ವರ ಮಾಡ್ರಿ. ಇಲ್ರಿ ನಾವು ಮಧ್ಯಮ ಅಧಿಕಾರಿಗೆ ಅದೇವಿ,
ಅನೇಕ ರೂಪ ಈಶ್ವರ ಮಾಡ್ರಿ. ಇಲ್ರಿ ನಾವು ಉತ್ತಮ ಅಧಿಕಾರಿಗಳದೇವಿ, ನೀವು ಅರೂಪ ಈಶ್ವರನ ಉಪಾಸನೆ ಮಾಡ್ರಿ. ಎಲ್ಲರಿಗೂ ಒಂದೊಂದು ದಾರಿ ಮಾಡಿಕೊಟ್ಟಾರ್ರಿ ನಮ್ಮ ಧರ್ಮ ಗ್ರಂಥದಲ್ಲಿ. ಮುಂದಿನ ಪಾಯಿಂಟ್, ಅವರ್ ಸ್ಕ್ರಿಪ್ಚರ್ಸ್ ಆರ್ ವೇಗ್. ನಮ್ಮ ಶಾಸ್ತ್ರಗಳು ಹೆಂಗದಾವ ಅಂದ್ರ ಕಚ್ಚಾದವು. ಅವನ ಶುದ್ಧೀಕರಣ ಮಾಡ್ಬೇಕಾಗ್ತು, ಗುರು ಅದಾವ ಮಾಡಿ ಹೇಳ್ಬೇಕಾಗ್ತು. ಹೆಂಗದಾವ ಹಂಗದಾವು, ಕಚ್ಚಾ. ಕಾಳು ಹೆಂಗದಾವ, ಕಾಳವನ್ನು ಬೀಸಿ ಹಿಟ್ಟು ಮಾಡಿ ಅದನ್ನು ಸಂಸ್ಕಾರ ಕೊಟ್ಟು ಅದನ್ನ ಅಡಿಗೆ ಮಾಡಿ ಉಣಿಸುವಂತ ಕರ್ತವ್ಯ ಗುರುವಿಂದ ಅದ. ಕಚ್ಚಾ ರೂಪದಿಂದ ಅದಾವು, ದವಸ ಧಾನ್ಯಗಳ ರೂಪದಿಂದ ಅದಾವು ಅವು ವೇದಗಳು. ಅವು ರೆಡಿಮೇಡ್ ಫುಡ್ ಇಲ್ಲ. ಆಹಾರ ತಯಾರು ಮಾಡ್ಬೇಕಾಗ್ತದೆ. ಪ್ರವಚನ ಹೇಳುವತ್ನಾಗ ಅವನ ಸೃಷ್ಟಿ ಮಾಡ್ಬೇಕಾಗ್ತದೆ. ಅದು ನಮ್ಮ ಪಚನ ಆಗುವಂಗ, ರುಚಿ ಆಗುವಂಗ ಆಹಾರ ತಯಾರು ಮಾಡ್ಬೇಕಾಗ್ತದೆ. ಧರ್ಮ ಈಸ್ ರಿಲೇಟಿವ್ ಅಂಡ್ ನಾಟ್ ಅಬ್ಸಲ್ಯೂಟ್. ಧರ್ಮ ಏನು ಖರೆ ಅಂತಕೊಂಡ್ರೆ ನೀವು, ಸಾಪೇಕ್ಷಿಕ ಅದದು, ನಿರಪೇಕ್ಷಿಕಿಲ್ಲ ಧರ್ಮ. ಒಬ್ಬರಿಗೆ ಒಂದು ಧರ್ಮ ಹೇಳಿದ್ರೆ ಇನ್ನೊಬ್ಬರಿಗೆ ಅದರ ವಿರುದ್ಧ ಧರ್ಮವನ್ನ ಧರ್ಮ ಅನಿಸ್ಕೋತದ. ಆದ್ದರಿಂದ ಧರ್ಮ ಸಾಪೇಕ್ಷಿಕದ, ಅದು ನಿರಪೇಕ್ಷಿಕವಾದ ಸತ್ಯ ಅಲ್ಲ. ಯಾರು ಹೇಳ್ತಾರ್ರಿ ಈ ಮಾತು ಹೇಳಿದ್ರು ತಿಳ್ಕೊಳ್ಳೋರು ಎಷ್ಟು ಮಂದಿ ಅದಾರ್ರಿ ಇವತ್ತಿನ ಕಾಲ. ಧರ್ಮ ಈಸ್ ರಿಲೇಟಿವ್, ಇಟ್ ಇಸ್ ನಾಟ್ ಅಬ್ಸಲ್ಯೂಟ್. ಅರ್ಥ ಮಾಡ್ರಿ. ಅಂತ ಮಾತುಗಳು ನಿಮಗೆ ಕಿವಿಗೆ ಬೆಳಗತ್ತಾವ. ನೀವೇನ್ ಪುಣ್ಯ ಮಾಡಿರಿ? ಯಾರು ತಿಳಿತದೆ ಅವ್ರು ಪುಣ್ಯ ಮಾಡಿರಿ. ಯಾರು ತಿಳಿದನು ಮತ್ತೆ ನೀವು ದಾರಿ ತಪ್ತೀರಿ ಅಂತಂದ್ರ ನೀವು ಈ ಶಬ್ದಗಳನ್ನು ಕೇಳಕ್ ಅಧಿಕಾರಿಗಳೇನೆ ಅಲ್ಲ. ಎಂತ ಮಾತಿದ್ ಮಾತು. ಧರ್ಮ ಈಸ್ ರಿಲೇಟಿವ್, ಇಟ್ ಇಸ್ ನಾಟ್ ಅಬ್ಸಲ್ಯೂಟ್. ಸಾಪೇಕ್ಷಿಕ ನಿರಪೇಕ್ಷಿಕ ಶಬ್ದದ ಅರ್ಥ ಆಗ್ಬೇಕ್ರಿ. We can only superficially categorize the ethical and unethical. ಬಹಳ ಮಾಡಿ ನಾವ್ ಏನ್ ಮಾಡ್ಬೋದು, ಇದು ನೀತಿ ಅದಪ್ಪ, ಇದು ಅನೀತಿ ಅದಂತ ಇಷ್ಟು ಮಾಡ್ಬೋದು ನಾವು. ಬಹಳ ಸಪರೇಷನ್. When you get deeper, there is more gray than black and white. We encounter conflict. ಧರ್ಮ ಸಂಕಟ. ಯಾವಾಗ ಒಳಗೆ ಹೋಗ್ತೀವಿ ಧರ್ಮ ಸಂಕಟ ಪ್ರಾರಂಭ ಆಗ್ತದೆ. The ಧರ್ಮ ಸಂಕಟ conflict is more because we play multiple roles simultaneously. ನಾವು ಅನೇಕ ನಾಟಕಗಳನ್ನು ಮಾಡ್ತೀವಿ. ಮುಂಜಾನೆ ಸಂಜೆ ಮಠ ಅನೇಕ ಸುಳ್ಳುಗಳು ಹೇಳ್ತೇವಿ, ಅನೇಕ ನಾಟಕ ಮಾಡ್ತೀವಿ, ಅನೇಕ ಡ್ರಾಮಾ ಮಾಡ್ತೀವಿ. ನಮ್ಮನ್ನ ಯಾರು ನಂಬಬಾರ್ದು ಅಂತ ನಾಟಕಗಳನ್ನು ಮಾಡುವಂತವ್ರು ನಾವು. ಮಲ್ಟಿಪಲ್ ರೋಲ್ಸ್. ದ ಡ್ಯೂಟಿ ಫಾರ್ ದ ರೋಲ್ ಆಫ್ ಎ ಹಸ್ಬೆಂಡ್ ಮೇ ಕಾಂಟ್ರಡಿಕ್ಟ್ ದ್ಯಾಟ್ ಆಫ್ ಎ ಸನ್. ಈ ಸಮಾಜದಾಗ ಒಂದು ಮನೆಯೊಳಗ ಒಬ್ಬ ತಂದೆಯ ಪಾತ್ರಕ್ಕೂ ಒಬ್ಬ ಮಗನ ಪಾತ್ರಕ್ಕೂ ಅಜಗಜಾಂತರ ವ್ಯತ್ಯಾಸದ. ಅವನ ಪಾತ್ರ ಅವನೇ ಮಾಡ್ಬೇಕು. The scriptures cannot cover all the possible situations. ಏನೇನ್ ಸನ್ನಿವೇಶಗಳದಾವ ಆ ಸನ್ನಿವೇಶಕ್ಕೆ ರೆಡಿಮೇಡ್ ಉತ್ತರ ಇಲ್ಲ. ನೀವು ಕಂಡ್ಕೋಬೇಕಾಗ್ತದ ಶಾಸ್ತ್ರದ ಆಧಾರದ ಮ್ಯಾಗ ಈ ಸಮಸ್ಯೆಗೆ ಏನು ಪರಿಹಾರಪ್ಪ. Although they do illustrate many situations of conflict through stories. ಅನೇಕ ಕಥೆಗಳ ಮೂಲಕ ಆ ಸಮಸ್ಯೆ ಬಂದಾಗ ಹೆಂಗ ಪರಿಹಾರ ಮಾಡಬೇಕು ಅನ್ನುವಂಥದ್ದು ಅನೇಕ ಕಥೆಗಳ ಮೂಲಕ ಶಾಸ್ತ್ರ ಹೇಳಿದ್ರೂ ಕೂಡ ನಮಗ ಬಂದಂತ ಸಮಸ್ಯೆಗೆ ನಾವು ಮತ್ತೆ ಅಳವಡಿಸ್ಕೋಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೇಕಾಗ್ತದೆ. Even though the scriptures give different situations, the decision becomes subjective. ನೋಡ್ರಿ, ಅಲ್ಲಿ ಅನೇಕ ಕಥೆಗಳ ಮೂಲಕ ಅನೇಕ ನೀತಿಗಳನ್ನು ಹೇಳ್ಯಾರ. ಆ ನೀತಿಗಳನ್ನ ನಾವು ಪಾಲಿಸಬೇಕಾದ್ರೆ ನಮ್ಮ ಜೀವನದಾಗ ಬಂದಂತ ಸಮಸ್ಯೆಗಳು ಹಂಗೆ ಇರೋದಿಲ್ಲ, ಸ್ವಲ್ಪ ಫರಕ್ ಇರ್ತದೆ. ಅಲ್ಲಿ ಒಂದು ಸ್ವಲ್ಪ ನಾವು ಮಾಡಿಫೈ ಮಾಡ್ಕೋಬೇಕಾಗ್ತದ ಪರಿಹಾರವನ್ನ. ಅದನ್ನ ತರಕ್ ಆಗುದಿಲ್ಲ. ಸೊಲ್ಯೂಷನ್ ಇಸ್ ನಾಟ್ ಆಬ್ಜೆಕ್ಟಿವ್, ಇಟ್ ಇಸ್ ಸಬ್ಜೆಕ್ಟಿವ್. ಆ ಪರಿಸ್ಥಿತಿಗೆ ಅನುಗುಣವಾಗಿ ಪರಿಹಾರವನ್ನ ಕಂಡ್ಕೋಬೇಕಾಗ್ತದೆ. There is no fatwa for some cleric to make the decision for you. ಫತ್ವಾ ಅಂತಕೊಂಡು ಮಾಡ್ತಾರೆ ಮುಸ್ಲಿಮ್ಸ್. ಹಂಗಿಲ್ಲ ನಮ್ಮಲ್ಲೇ ಫತ್ವಾ, ಎಲ್ಲರಿಗೂ ಒಂದಾದು. Some of the situations of conflict are illustrated here. ಹಿಂಗ ವಿರೋಧವಾದಂತಹ ಸಮಸ್ಯೆಗಳನ್ನ ಇಲ್ಲಿ ಹೇಳ್ಕೊಂತ ಹೋಗ್ತಾರೆ ನೋಡ್ರಿ. ಒಂದೊಂದು ಮಾತು ಹೇಳ್ಕೊಂತ ಹೋಗ್ತಾರೆ. ಯಾರ ಪೆನ್ ಇದ್ರೆ ಬರ್ಕೊಡ್ರಿ.
ಬುಕ್ ಇದ್ದವ್ರು ಅಂತ ಬೇಡ, ಈ ಬುಕ್ ಇಲ್ದವ್ರು ಬರ್ಕೊಡ್ರಿ. ಏನಂತಾರ ಅವರು, ಏನ್ ವಿರುದ್ಧ ಬಂದದ್ರಿ? ರಾಮ ಆಸ್ ಎ ಕಿಂಗ್ ಹ್ಯಾಡ್ ಅ ರೆಸ್ಪಾನ್ಸಿಬಿಲಿಟಿ ಟು ಲಿಸನ್ ಟು ದಿ ಕನ್ಸರ್ನ್ಸ್ ಆಫ್ ದಿ ಸಿಟಿಜನ್ ಅಂಡ್ ಆಕ್ಟ್ ಅಕಾರ್ಡಿಂಗ್ಲಿ. ರಾಮ ರಾಜಕಾರಭಾರ ಮಾಡ್ತಿದ್ದ. ಅವ ಏನ್ ಜವಾಬ್ದಾರಿ ಇತ್ತಪ್ಪ ಅಂತಂದ್ರ, ತನ್ನ ಪ್ರಜೆಗಳನ್ನ ಅವ ಏನ್ ಮಾಡ್ಕೋಬೇಕು, ಅವ್ರ ಹಿತ ರಕ್ಷಣೆ ಮಾಡ್ಕೋಬೇಕಾಗಿತ್ತು. ಅದ್ರ ಸಲುವಾಗಿ ಏನ್ ಮಾಡ್ಬೇಕಾಗಿತ್ತು ಅದಕ್ಕೆ ಅವ ಅವನ ಧರ್ಮ ಆಗಿತ್ತು. While he had a duty as a husband to the protect his wife, ಅವ ಆ ಸೀತಾಗ ಗಂಡ ಆಗಿ ಕೆಲವೊಂದು ಜವಾಬ್ದಾರಿಗಳನ್ನ ಮಾಡಲೇಬೇಕಾಗಿತ್ತು. ಒಬ್ಬ ರಾಜ ಆಗಿ ಪ್ರಜೆಗಳಿಗೆ ಮಾಡಬೇಕಾಗಿತ್ತು ಕೆಲವೊಂದು ಧರ್ಮಗಳನ್ನ. ಇನ್ನು ಒಬ್ಬ ಗಂಡನಾಗಿ ಸೀತೆಗೆ ಕೆಲವೊಂದು ಆಚರಣೆಗಳನ್ನ ಮಾಡಬೇಕಾಗಿತ್ತು. ಶುಡ್ ಹಿ ಬ್ಯಾನಿಶ್ ಹಿಸ್ ವೈಫ್ ಟು ದ ಫಾರೆಸ್ಟ್ ಆರ್ ಇಗ್ನೋರ್ ದಿ ಸಿಟಿಜನ್ ಕನ್ಸರ್ನ್? ಏನಕ್ಕಿನ ಅಡವಿ ಕಳಿಸ್ಬೇಕು, ಆ ಅಡವಿ ಕಳಿಸೋದು ಬಿಟ್ಟು ಮನೆಯಾಗ ಇಟ್ಕೊಂಡು ಮಂದಿ ಮಾತಿಗೆ ಗುರಿ ಆಗ್ಬೇಕು, ಅಥವಾ ಮಂದಿ ಮಾತನ್ನು ಒಪ್ಪಿಕೊಂಡು ಅಡವಿ ಕಳಿಸ್ಬೇಕು? ಏನು ಎರಡೂ ಮಾಡ್ದಂಗಿರಾಕ್ ಬರ್ತೈತೇನು? ವಿಚಾರ ಮಾಡ್ರಿ. ರಾಮಗ ಏನ್ ರಾಮ ಬಿಡ್ರಿ, ಏನ್ ಶಾಣ್ಯ, ಮಂದಿ ಮಾತು ಕಟ್ಕೊಂಡು ಹೆಂಡ್ತಿನ ಬಿಟ್ಟ ಅಂತ ವಾದ ಮಾಡೋದಾರಿಲ್ಲ. ಏನ್ ಮಾಡ್ಬೇಕಾಗಿತ್ತವ ಅವನ ಜಗದ? ನೀವ್ ಇದ್ ವಿಚಾರ ಮಾಡ್ರಿ. ಬಹಳ ಮಂದಿಗೆ ಲಾಭ ಆಗೋದು ಕೆಲಸ ಮಾಡ್ಬೇಕು, ಒಬ್ರಿಗೆ ಇಬ್ರಿಗೆ ನುಕ್ಸಾನ್ ಆಗೋದು ಆದ್ರೂ ಆಗ್ಬಾರ್ದಕ್ಕ. ಯಾರಿಗೂ ನುಕ್ಸಾನ್ ಆಗದಂಗ ಎಲ್ಲಾ ಚಲೋ ಮಾಡ್ಬೇಕಂದ್ರ ಆಗ್ತತೇನು? ಹಂಗಿದ್ರೆ ಮಾಡ್ರಿ. ಶೀತಾಗೂ ಒಳ್ಳೇದಾಗ್ಬೇಕು, ನಾಗರಿಕರಿಗೂ ಒಳ್ಳೇದಾಗ್ಬೇಕು. ಹಂಗ್ ಮಾಡಕ್ ಬರ್ತೈತೇನು ಈ ಸಿಚುವೇಶನ್? ಇಲ್ಲ. ಟೀಕಾ ಮಾಡ್ತಾರ, ಅವೇನ್ ರಾಮ ಬಿಡ್ರಿ, ಆ ಯಾರ್ದೋ ಒಬ್ಬ ಅಗಸನ ಮಾತು ಕೇಳಿ ಹೆಂಡ್ತಿನ ಅಡವಿ ಕಳ್ಸಿದ ನೋಡ್ರಿ. ಮತ್ತು ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸಿದ. ಇಂತಾವು ಶಾಸ್ತ್ರದಾಗ ಲೂಪ್ ಹೋಲ್ಸ್ ತೆಗಿತಾರ ಕೆಲವು ಮಂದಿ. ಇದು ಒಂದೇದ್ದು. ಎರಡನೇದ್ದು, ಎ ಪರ್ಸನ್ ವಿತ್ ಲಿಮಿಟೆಡ್ ಫಂಡ್ಸ್ ಫೇಸಸ್ ದ ಮೆಡಿಕಲ್ ಟ್ರೀಟ್ಮೆಂಟ್ ಫಾರ್ ಹಿಸ್ ಪೇರೆಂಟ್ ವಿಚ್ ವಿಲ್ ವೈಪ್ ಔಟ್ ಹಿಸ್ ಸೇವಿಂಗ್ಸ್ ಇಂಟೆಂಡೆಡ್ ಫಾರ್ ಹಿಸ್ ಚೈಲ್ಡ್ಸ್ ಕಾಲೇಜ್ ಎಕ್ಸ್ಪೆನ್ಸಸ್. ಒಬ್ಬವ ತಂದೆ ಅದ, ಆಧುನಿಕ ಕಾಲದ ತಂದೆ. ತನ್ನ ಮಕ್ಕಳಿಗೆ ಸಾಲಿ ಕಲಿಸ್ಬೇಕು ಇರುವಂತ, ಈಗ ಹಡಿಯೋದೇ 2 ಮಕ್ಕಳ್ರಿ. ಆ 2 ಮಕ್ಕಳಿಗೆ ಚಲೋ ತಂಗ ಸಾಲಿ ಕಲಿಸ್ಬೇಕು ಅಂತ ತಿಳ್ಕೊಂಡು ಒಬ್ಬ ಮನುಷ್ಯ ಪ್ರಾಮಾಣಿಕವಾಗಿ ದುಡಿದು ರೊಕ್ಕ ಕೂಡಿಸಿಟ್ಟ. ಈಗ ಅವ್ರ ಅವ್ವಗೋ ಅಥವಾ ಅವ್ರ ಅಪ್ಪಗ ಜಡ್ ಬಂದದ, ದವಾಖಾನಿಗೆ ತೋರಿಸ್ಬೇಕಾಗಿತ್ತು. ಯಾರಿಗೆ ಖರ್ಚು ಮಾಡ್ಬೇಕ್ರಿ ರೊಕ್ಕ ಅದನಿಗೆ? ಈಗ ದವಾಖಾನಿಗೂ ಖರ್ಚು ಮಾಡ್ಬೇಕು, ಮಕ್ಕಳಿಗೂ ಓದಿಸ್ಬೇಕು ಅನ್ನುವಂತ ಸಾಮರ್ಥ್ಯ ಇದ್ದವ್ರು ಮಾತಾಡಿದ್ದು. ಮಾಡಿದ್ರೆ 2ರಾಗ ಒಬ್ರಿಗೆ ಮಾಡಕ್ ಬರ್ತದ. ತಾಯಿ ತಂದೆ ಮಾಡಿದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಿಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸ ಇಟ್ಕೊಂಡ್ರೆ ತಾಯಿ ತಂದೆ ಸಿಕ್ತು. ಇವಾಗ ಏನ್ ಮಾಡ್ತೀರಿ? ಯಾವ ಧರ್ಮವನ್ನ ಆಚರಣೆ ಮಾಡ್ಬೇಕು? ಸಂದಿಗ್ಧ ಪರಿಸ್ಥಿತಿ ಹೇಳ್ರಿ. ತಾಯಿಗೆ ಮಾಡ್ಬೇಕ್ರಿ ಖರ್ಚು. Should he treat his parents or educate the child? If the old parent declines the treatment, there is no conflict, but he or she expects it. What should he do? ಅವಾಗ ತಂದೆ ತಾಯಿ ಆದವರು, ಇಲ್ಪ ನನಗೇನು ಬಿದ್ದು ಹೋಗೋ ಜೀವ, ನನಗೇನು ಖರ್ಚು ಮಾಡಬೇಡ, ಆ ಮಕ್ಕಳಿಗೆ ರೊಕ್ಕ ತೆಗೆದಿಟ್ಟಿ ಮಕ್ಕಳದ್ದು ಭವಿಷ್ಯ ಅದ, ಅವ್ರದ ನೋಡ್ಕೋಂತ ತಾಯಿ ತಂದಿನ ಹೇಳಿದ್ರು ಅಂದ್ರ ಸಮಸ್ಯೆ ಇಲ್ಲ ಅಂತ. ನಾ ಇನ್ನೂ 1-2 ವರ್ಷ ಬದುಕಾವನ, ನನಗ ತಾಯಿ ತಂದಿಗೆ ಎದಕ್ ಹಡ್ದೆ ನಿಮ್ಮನ್ನ? ನೀನು ನಾ ಮುದುಕಾದಾಗ ನೀನ್ ನೋಡ್ಬೇಕಂತ ನೀನ್ ಹಡ್ದೆ ನಾವು ಮಗನ, ನೀನ್ ನಾನು ತೋರಿಸುವಂತ ಅನ್ನುವಂತ ತಾಯಿ ತಂದಿ ಇದ್ರ ಅವ ಏನ್ ಮಾಡ್ಬೇಕು ಅಂತ ಕೇಳ್ತಾರ ಪ್ರಶ್ನೆ. ಅಪ್ಪೋ, ಇವೆಲ್ಲ ಸಂದಿಗ್ಧ ಪರಿಸ್ಥಿತಿಗಳು ನಮ್ಮ ಜೀವನದಾಗ ನಾವು ಎದುರಿಸ್ತಾ ಇರುವಂತ ಸಮಸ್ಯೆಗಳು, ಧರ್ಮ ಸೂಕ್ಷ್ಮತೆಗಳು. ಇನ್ನೊಂದು 3ನೇ ಪಾಯಿಂಟ್, ರಾವಣ's brother ವಿಭೂಷಣ ಲೆಫ್ಟ್ ಹಿಮ್ ಬಿಕಾಸ್ ಆಫ್ ಅಧರ್ಮ ಕಮಿಟೆಡ್ ಬೈ ದಿ ರಾವಣ. ರಾವಣನ ತಮ್ಮ ವಿಭೀಷಣ ಧರ್ಮವಂತ ಇರ್ತಾನ, ರಾವಣ ಅಧರ್ಮಿ ಇರ್ತಾನ. ಅವನ ಅಧರ್ಮದ ಆಚರಣೆಗಳನ್ನ ನೋಡಿ ಅವನಿಗೆ ಏನ್ ಮಾಡ್ಬಿಡ್ತಾನ, ಅವನ್ ಕೈ ಬಿಟ್ಬಿಡ್ತಾನ. ಅವನೊಂದಿಗೆ ಹೋಗುದಿಲ್ಲ, ಅವನ್ ಕೂಡ ಸೇರೋದಿಲ್ಲ ವಿಭೀಷಣ. However, his other brother Kumbhakarna felt family loyalty was more important and stood by his brother until the end. ಇನ್ನೊಬ್ಬ ತಮ್ಮ ಇದ್ದ ಕುಂಭಕರ್ಣ. ಅವ ಅಂದ, ಎಷ್ಟಾದ್ರೂ ನಮ್ಮ ಅಣ್ಣನ ನಾ ಬಿಡಾಕ್ ಬರ್ತೈತೇನೆ ಅಂತ ತಿಳ್ಕೊಂಡು ಅವ್ರ ಅಣ್ಣನ ಸಪೋರ್ಟ್ ಮಾಡಿದ. ಆದ್ರೆ ವಿಭೀಷಣ ಅಣ್ಣ ಇರ್ಲಿ ತಮ್ಮ ಇರ್ಲಿ ಧರ್ಮಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಧರ್ಮಕ್ಕೆ ಸಪೋರ್ಟ್ ಮಾಡಿದ. ಯಾರ್ದು ಕರೆಕ್ಟು? If we would have a debate on this, there definitely will be 2 sides because this is a gray area. ನೋಡ್ರಿ, ಇಲ್ಲಿ ನಿಖರವಾಗಿ ಒಂದೇ ಕಡೆ ಉತ್ತರ ಹೇಳಕ್ ಬರುದಿಲ್ಲ, ಸಂದಿಗ್ಧ ಪರಿಸ್ಥಿತಿ ಐತಿದು.
ಅವ ಹೇಳುದು ಬರೋಬರಿನ, ಕುಂಭಕರ್ಣ ಹೇಳುದು ಬರೋಬರಿನ, ವಿಭೀಷಣ ಹೇಳುದು ಬರೋಬರಿನ. ಯಾರ್ದು ಸರಿ ಅಂತ ಹೆಂಗ್ ಹೇಳ್ತೀರಿ? ಹೇಳಕ್ ಬರೋದಿಲ್ಲ. ಹಿಂಗ ಎಲ್ಲಿ ಸಂದಿಗ್ಧ ಇರ್ತೈತಿ ಅದಕ್ಕೆ ಗ್ರೇ ಏರಿಯಾ ಅಂತಾರೆ ಇವ್ರು. ಮುಂದೆ ಇನ್ನೊಂದು ಪಾಯಿಂಟ್, 1, 2, 3, 4ನೇ ಪಾಯಿಂಟ್. ಕೃಷ್ಣ ಸೇಸ್ ದಟ್ ಅಹಿಂಸಾ ಇಸ್ ದ ಗ್ರೇಟೆಸ್ಟ್ ವ್ಯಾಲ್ಯೂ. ಅಹಿಂಸಾ ಪರಮೋ ಧರ್ಮ. ಕೃಷ್ಣ ಹೇಳ್ತಾನೆ ಅಹಿಂಸಾ ಮಾಡಬಾರದು, ಅಹಿಂಸೆಗಿಂತ ಶ್ರೇಷ್ಠವಾದ ಧರ್ಮವೇ ಇಲ್ಲ ಅಂತ ಹೇಳ್ತಾನೆ. ಎಲ್ಲಿ ಹೇಳ್ತಾನ? ಇನ್ 3 ಭಗವದ್ಗೀತಾ. ಭಗವದ್ಗೀತೆಯೊಳಗ 3 ಕಡೆ ಹೇಳ್ಯಾನಂತ. ದೆನ್ ಹಿ ಆಡ್ಸ್ ಅರ್ಜುನ ಫೈಟ್ ಅಂತಾನ. ಅಷ್ಟೊಂದು ಮಾಡು ಅಂತಾನ. ಅಲ್ರಿ ಅಹಿಂಸಾ ಪರಮೋ ಧರ್ಮ ಅಂದವಾಗ ಯುದ್ಧ ಮಾಡಕ್ ಹೇಳ್ಬೇಕು, ಯುದ್ಧ ಮಾಡ್ಬಿಡಕ್ ಹೇಳ್ಬೇಕು? ಮಾಡಬಾರ್ದು ಅಂತ ಮತ್ತೆ ಮಾಡಂತ ಹೇಳ್ತಾನಲ್ಲ. ತಸ್ಮಾತ್ ಯುದ್ಧಸ್ವ ಭಾರತ ಅಂತ ನೋಡ್ರಿ, ಯುದ್ಧ ಮಾಡು ಅಂತ ಹೇಳ್ತಾನ. ಈಸ್ ಅಹಿಂಸಾ ದ ಗ್ರೇಟೆಸ್ಟ್ ವ್ಯಾಲ್ಯೂ ಆರ್ ಕ್ಯಾನ್ ಐ ಕಾಂಪ್ರಮೈಸ್ ದಟ್ ವ್ಯಾಲ್ಯೂ? ಅಂದ್ರೆ ನಿಜವಾಗಿ ಅಹಿಂಸೆಗೆ ಅಷ್ಟು ದೊಡ್ಡ ಪಟ್ಟ ಐತೋ, ಏನ್ ಅದಕ್ಕೇನು ಕಾಂಪ್ರಮೈಸ್ ಐತೋ? ಏನ್ ಹಂಗು ಹಿಂಗು ಕೂಡ ಮಾಡಕ್ ಬರ್ತೈತೇನು? ಅಹಿಂಸಾ ತಪ್ಸಾಕ್ ಪ್ರಯತ್ನ ಮಾಡು. ಮಾಡಿದವ ತಪ್ಸಾಕ್ ಪ್ರಯತ್ನ ಮಾಡಿದ, ಯುದ್ಧ ಮಾಡ್ಬೇಡ್ರಿಪ್ಪ, ಅವಂಗೊಂದ 5 ಹಳ್ಳಿ ಕೊಡು ಪಾಂಡವರಿಗೆ, ಯುದ್ಧ ಆಗುದಿಲ್ಲ, 5 ಹಳ್ಳಿ ಒಳಗೆ ಅವ್ರು ಇರ್ತಾರ ಸಾಕು, ನಾ ಹೇಳ್ತೇನೆ ಅವ್ರಿಗೆ ಅಂತ ತಪ್ಸಾಕ್ ಪ್ರಯತ್ನ ಮಾಡಿದ. ಇವ ಕೊಟ್ಟೇನು? ದುರ್ಯೋಧನ ಕೊಟ್ಟೇನು? 5 ಹಳ್ಳಿ ಅಲ್ಲ, 5 ಬಟ್ಟಿಗೆ ಆಗುವಷ್ಟು ಮಣ್ಣು ಕೊಡುದಿಲ್ಲ ಅಂದವ. ಯಾವಾಗ ಆಪರೇಷನ್ ಮಾಡ್ತಾನೆ ಡಾಕ್ಟರು, ಆ ಹಂಗ ಇಟ್ರೆ ಇನ್ನ ತ್ರಾಸ ಕೊಡ್ತೈತಿ, ಇನ್ನೂ ಹೆಚ್ಚಿನ ತ್ರಾಸ ಕೊಡ್ತೈತಿ ಅಂದಾಗ ಅದನ್ನ ಕಟ್ ಮಾಡಿ ಬಗೆಯಬೇಕಾ? ಅದನ್ನ ಇಡೋದು ಉಪಯೋಗ ಇಲ್ಲ ಅವಾಗ. ಅಧರ್ಮ ಅಹಿಂಸಾ ಪರಮೋ ಧರ್ಮ ಖರೆ. ಎಲ್ಲಿವರೆಗೆ? ಎಲ್ಲಿವರೆಗೆಪ್ಪ? ಒಂದ್ ಲಿಮಿಟ್ ವರೆಗೆ, ಕೊನೆವರೆಗೆ ಅದ ಏನು ಇಲ್ಲ. ಅಹಿಂಸಾ ಪರಮೋ ಧರ್ಮ ಅಂದು ಯುದ್ಧ ಮಾಡು ಅಂತ ಹೇಳ್ತಾನೆ. ಏನು ಒಂದಕ್ಕೊಂದು ವಿರೋಧ ಹೇಳ್ತಾನೆ ಭಗವಂತ ಅರ್ಜುನಗೆ ಭಗವದ್ಗೀತೆ ಒಳಗೆ. ಹಿಂಗ್ ವಾದ ಮಾಡೋದ್ರಿ ಬಾಳ ಮಂದಿ, ನನ್ ಕೂಡ ಆಗೈತಿ. ಆತ್ಮರಕ್ಷಣೆ ಮಾಡಿ ಹೊಡಿತಾರಲ್ರಿ, ಅದಕ್ಕೆ ಏನದ? ಮತ್ತೆ 1, 2, 3, 4, 5ನೇ ಪಾಯಿಂಟ್. ಸತ್ಯಂ ಈಸ್ taught as the only means for spiritual victory as stated by verse number 316 of Mundaka Upanishad. But Krishna violated it throughout the Mahabharata. What should one do? ಅಲ್ರಿ, ಸತ್ಯವನ್ನೇ ಹೇಳ್ಬೇಕು, ಸುಳ್ಳನ್ನು ಎಂದೂ ಹೇಳಬಾರದು ಅಂತ ತಿಳ್ಕೊಂಡು ಶಾಸ್ತ್ರ ಹೇಳ್ಕೊಂತ ಬಂದಾವ್. ಎಲ್ಲೇ 3:1, 6 ಮುಂಡಕ ಉಪನಿಷತ್ ಅಂತ ನೋಡ್ರಿ, ತೆಗೆದ್ ನೋಡ್ರಿ. ಎಲ್ಲ ರೆಫರೆನ್ಸ್ ಹೋಮ್ವರ್ಕ್ ಮಾಡ್ಬೇಕು. ಏನ್ ನನಗ ಮಾಡಿ ಹೇಳಂತೀರೋ? ಅದನ್ನ ಹೇಳ್ರಿ, ಮಾಡಂದ್ರೆ ಮಾಡ್ತೀನಿ. 3:1, 6 ಮುಂಡಕ ಉಪನಿಷತ್ತೊಳಗ ಸತ್ಯವನ್ನೇ ಹೇಳಬೇಕು ಅಂತ ಹೇಳ್ಯಾರ. ಮತ್ತ ಇವ ಕೃಷ್ಣ ಎಷ್ಟ್ ಸಲ ಸತ್ಯವನ್ನ ಹೇಳುದು ಬಿಟ್ಟಾನ್ರಿ ಮಹಾಭಾರತದಾಗ? ಎಷ್ಟ್ ಸಲ ಅದನ್ನ ಸುಳ್ಳು ಹೇಳ್ಯಾನ? ಮತ್ತ ದೇವರಾದಂತವನ ಸುಳ್ಳು ಹೇಳ್ಯಾನಂತಂದ್ರ ಮತ್ತೆ ಸತ್ಯವನ್ನ ಹೇಳ್ಬೇಕು ಅನ್ನೋದು ಎಷ್ಟರ ಮಟ್ಟಿಗೆ ಖರೆ? ಸತ್ಯ ಯಾವಾಗ ಹೇಳ್ಬೇಕು? ಸುಳ್ಳು ಹಂಗಾರ ಸುಳ್ಳು ಹೇಳಬಾರ್ದೇನು? ಮತ್ ಸುಳ್ಳು ಯಾಕೆ ಹೇಳಿದ ಭಗವಂತ? ಈ ರೀತಿ ಅನೇಕ ಸಮಸ್ಯೆಗಳು ಬರ್ತಾವ. ದಸ್ ಅವರ್ ಸ್ಕ್ರಿಪ್ಚರ್ಸ್ ಬ್ರಿಂಗ್ ಔಟ್ ಲಾಟ್ ಆಫ್ ಗ್ರೇ ಏರಿಯಾಸ್ ದಟ್ ರಿಕ್ವೈರ್ ಇಂಟರ್ಪ್ರಿಟೇಷನ್. ಇಂಥ ಸಂದಿಗ್ಧ ಪರಿಸ್ಥಿತಿ ಒಳಗ ಅಲ್ಲೇ ಸಮಗ್ರವಾದಂತ ಅಧ್ಯಯನ ಮಾಡಿದವ ಅಲ್ಲಿ ಅರ್ಥ ಮಾಡಿ ಹೇಳ್ಬೇಕಾಗ್ತದ. ಇವೆಲ್ಲ ಸಮುದ್ರದಾಗ ಮುತ್ತು ರತ್ನ ಮ್ಯಾಗ ಇರ್ತಾವೇನ ಆಳವಾಗಿ ತೊಳಗಿರ್ತಾವ್ರಿ. ಆಳದೊಳಗೆ ಇಳಿಬೇಕು. ಶಾಸ್ತ್ರದೊಳಗೆ ಇಳಿದಾಗ ಅವೆಲ್ಲ ನಮ್ಗೆ ಗೊತ್ತಾಗ್ತವ. ಮುತ್ತು ರತ್ನಗಳು ಸಿಗ್ತಾವ. ಅಲ್ಲೇ ಮ್ಯಾಗ ಹುಡುಕಾಡಿ ಸಿಗುದಿಲ್ಲ. ನಾನು ಒಮ್ಮೆ ಮಲ್ಲಾಡಹಳ್ಳಿ ರಾಘವೇಂದ್ರ ಸ್ವಾಮೀಜಿ ಒಂದು ಪತ್ರ ಬರೆದಿದ್ದೆ.
85ನೇ ಇಸ್ವಿ ಒಳಗೆ ಏನೋ ಒಂದ್ ಬರ್ದಿದ್ದೆ, ಅದಕ್ಕೆ ಅವ್ರು ಉತ್ತರ ಬರ್ದಿದ್ರು, ತಮ್ಮ ನೀನು ಮ್ಯಾಗ ಹುಡ್ಕಾಗತ್ತಿದ್ದಿ, ಇಂತಹ ಸಮಸ್ಯೆಗಳಿಗೆ ಉತ್ತರ ಅಂದ್ರೆ ಆಳವಾಗಿ ಅಭ್ಯಾಸ ಮಾಡಬೇಕು ಅಂತ ಅವರ ಬರ್ದಿದ್ದ ಉತ್ತರ ನಾನು ನಿಮಗೆ ಹೇಳಾಗತ್ತೀನಿ. ಮಲ್ಲಾಡಹಳ್ಳಿ ಸ್ವಾಮೀಜಿ ಕಡೆ 1 ತಿಂಗಳಿದ್ದೆ ನಾನು 85ನೇ ಇಸ್ವಿ ಒಳಗೆ. ಅವಾಗ ಅವ್ರಿಗೆ ಕೇಳಿದ ಪ್ರಶ್ನೆ ನಿಮಗೆ ಹಿಂದೊಮ್ಮೆ ಹೇಳೇನು ಅನಿಸ್ತದ, ಇನ್ನೊಮ್ಮೆ ಹೇಳ್ತೀನಿ. ಅವ್ರಿಗೆ ಕೇಳಿದೆ, ನೀವು ದೇವರನ್ನ ನೋಡಿರೇನ್ರಿ ಅಂತ ಕೇಳಿದೆ. ಸುಮ್ಮ ಇದ್ರು. ದೇವರು ಸುಮ್ಮ ಇದ್ದೀರಿ ಅಂದ್ರೆ ನೀನ್ ನೋಡಿರಿ ಅಂತ ನಾ ತಿಳ್ಕೊಂಡೇನಿ ಅಂದೆ. ಅದಕ್ಕೂ ಸುಮ್ಮ ಇದ್ರು. ನನಗೆ ತೋರಿಸ್ತೀರಿ ಏನ್ರಿ ಅಂದೆ. ನೀವು ನೋಡಿದ ದೇವ್ರು ನನಗೆ ತೋರಿಸ್ತೀರಿ ಏನ್ರಿ ಅಂದೆ. ಏನಂದ್ರೆ ಗೊತ್ತೈತೆ ನಾವು, ನೀ ನನ್ನ ಶಿಷ್ಯ ಅಲ್ಲ, ನಿನ್ ಗುರು ಬೇರೆ ಅಲ್ಲ ಹೋಗಂದ್ರು. ನನಗೆ ಅರ್ಥನ ಆಗಲಿಲ್ಲ ಮಾತು. ನಿನ್ನ ಗುರು ನಾನಲ್ಲ, ನಿನ್ನ ಗುರು ಬೇರೆ ಅದಾನ ಹೋಗಂದ್ರು. ಅವಾಗ ಯಾಕೆ ಹಿಂಗಂದ್ರು ಮರ ನನಗೆ ನೋವಾತು. 85ನೇ ಇಸ್ವಿಯಾಗ 94ನೇ ಇಸ್ವಿಯಾಗ ನನಗೆ ಚಿದ್ರೂಪಾನಂದ ಹುಬ್ಬಳ್ಳಿಯಾಗ ಸಿಕ್ಕ. ಏನಂತೀರಿ ನೀವು? ರಾಘವೇಂದ್ರ ಗುರುಗಳು ತಿರುಕ ಅಂತ ಅವ್ರ ಹೆಸರು, ಮಲ್ಲಾಡಹಳ್ಳಿ ಒಳಗೆ ಇದ್ರು. ಅವಾಗ ಅವ್ರಿಗೆ 98 99 ವಯಸ್ಸಾಗಿದ್ದು. ಇನ್ನು ಯೋಗಾಸನ ಕಲಿಸ್ತಿದ್ರು. ಮಹಾನ್ ವ್ಯಕ್ತಿ. ಅವರ ಸ್ಕ್ರಿಪ್ಚರ್ಸ್ ರಿಕ್ವೈರ್ ಇಂಟರ್ಪ್ರಿಟೇಷನ್. ನಮ್ಮ ಶಾಸ್ತ್ರಗಳನ್ನ ಅರ್ಥ ಮಾಡಿ ಹೇಳುವಂತ ಒಬ್ಬ ಬಲ್ಲವ ಬೇಕಾಗ್ತದೆ. ಇಟ್ ಈಸ್ ಬಿಲೀವ್ಡ್ ದಟ್ ಅವರ್ ಸ್ಕ್ರಿಪ್ಚರ್ಸ್ ಆರ್ ಆಸ್ ಓಲ್ಡ್ ಆಸ್ ಯೂನಿವರ್ಸ್ ಇಟ್ ಸೆಲ್ಫ್. ಅಲ್ರಿ, ನಮ್ಮ ಸಂಸ್ಕೃತಿ, ನಮ್ಮ ಸ್ಕ್ರಿಪ್ಚರ್ ಶಾಸ್ತ್ರಗಳು ಎಷ್ಟು ಹಳೇವದಾವು ಅಂತಂದ್ರ, ನಮ್ಮ ನಾಗರಿಕತೆ ಎಷ್ಟು ಹಳೇದದ ಅಷ್ಟು ಹಳೇದದ ನಮ್ಮ ಶಾಸ್ತ್ರಗಳು. ನಿಮ್ಗೊಂದು ಉದಾಹರಣೆ ಹೇಳ್ಬೇಕಂದ್ರ, ಎಲ್ಲ ನಾಗರಿಕತೆಗಳಿಗೆ ಮೂಲ ಅಂದ್ರೆ ನಮ್ಮ ಹಿಂದೂ ನಾಗರಿಕತೆ. ಈ ಏನದ ಈ ಆರ್ಯರು ಮತ್ತು ದ್ರಾವಿಡರ ಸಂಸ್ಕೃತಿನ ಮೂಲ ಐತಿ ನಮ್. ಇಲ್ಲಿಂದಲೇ ಎಲ್ಲ ಕಡೆ ಹೋಗ್ಯಾರ ಜನ. Even the non-believer acknowledge that they are at least thousands of years old. ಎಷ್ಟೋ ಸಾವಿರ ವರ್ಷ ಹಳೆಯದ ನಮ್ಮ ಶಾಸ್ತ್ರದ. They anticipated many situations of conflict. ಆ ನಂತರ ಇದು ಶಾಸ್ತ್ರ ಅನೇಕ ವರೆಗಲ್ಲಿಗೆ ಮೆಟ್ಟಿ ನಿಂತದ. ವರಿಗೆ ಹಚ್ಚಿದಾಗ ಯಶಸ್ಸ ಕಂಡದ. ನಮ್ಮ ಶಾಸ್ತ್ರ ಯಾವಾಗಲೂ ಫೇಲ್ ಆಗಿಲ್ಲ. ಬಟ್ ನಾಟ್ ಅಟ್ ಆಲ್ of them. Pujya Swami Dayananda Saraswati gave this example of driving a car. ನಮ್ಮ ಅಪ್ಪೋರ್ ದಯಾನಂದ ಅಪ್ಪೋರ್ ಅಂದ್ರೆ ಚಿನ್ಮಾನಂದ್ರ ಶಿಷ್ಯರು. ಅವ್ರು ಒಂದು ಉದಾಹರಣೆ ಕೊಡ್ತಾರೆ. ಏನು? ಕಾರ್ ಡ್ರೈವ್ ಮಾಡೋ ಉದಾಹರಣೆ ಕೊಡ್ತಾರೆ. ದ ಡ್ರೈವಿಂಗ್ ಟೀಚರ್ ಕ್ಯಾನ್ ಓನ್ಲಿ ಟೀಚ್ ಯು ಸಮ್ ಪಾಸಿಬಲ್ ಟ್ರಾಫಿಕ್ ಸಿಚುವೇಶನ್. ಡ್ರೈವಿಂಗ್ ಕಲಿಸುವಂತ ಒಬ್ಬವ ಗುರು ಏನ್ ಮಾಡ್ತಾನ, ಕೆಲವೊಂದು ಅಷ್ಟೇ ನಿಮಗೆ ಕಲಿಸ್ಬೋದವ. ಪೂರ್ಣ ಪ್ರಮಾಣದ ಡ್ರೈವಿಂಗ್ ಕಲ್ಸಕ್ ಆಗುದಿಲ್ಲ ಅವ. Life gives a infinite number of situations. Many are covered by the Veda and many are not. ಆ ರೀತಿ ವೇದಗಳಲ್ಲಿ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಡೈರೆಕ್ಟ್ ಹೇಳೋದಿಲ್ಲ, ಇಂಡೈರೆಕ್ಟ್ ಹೇಳಿರ್ತದೆ. ನೀವು ನಿಮ್ಮ ಜಾಣತನದಿಂದ ಹೆಕ್ಕಿ ತಕ್ಕೋಬೇಕಾದ ಅಳವಡಿಸ್ಕೋಬೇಕಾಗ್ತದೆ. Therefore, interpretation is required. ಆದ್ದರಿಂದ ಕಾರ್ ಹೆಂಗ ಕಲಿಸ್ತಾನ, 100 ಕಿಲೋಮೀಟರ್ ಕಲಿಸ್ತಾನವ. 7,000 ರೂಪಾಯಿ ತಗೋತಾನೆ ಕಾರ್ ಡ್ರೈವಿಂಗ್. ಒಂದ್ ದಿವ್ಸಕ್ಕೆ 10 ಕಿಲೋಮೀಟರ್ 10 ದಿನದಾಗ ನಿಮ್ ಕೋರ್ಸ್ ಮುಗೀತ್ರಿ ಅಂತಾನ. ಅವನ ಕೈಯಾಗ ಕ್ಲಚ್ ಇರ್ತಾವ, ಅವನ ಕೈಯಾಗ ಬ್ರೇಕ್ ಇರ್ತಾವ ಕಾಲಾಗ. ಅವ ಎಲ್ಲಿ ಬ್ರೇಕ್ ಹೊಡಿಬೇಕು ಅಲ್ಲಿ ಬ್ರೇಕ್ ಹೊಡಿತಿರ್ತಾನ, ಎಲ್ಲಿ ಆಕ್ಸಿಲೇಟರ್ ತುಳಿಬೇಕು ಆಕ್ಸಿಲೇಟರ್ ತುಳಿತಿರ್ತಾನ. ನಿಮಗೇನ್ ಅನಿಸ್ತದ? ನಾನ ಹೊಡೆದೆ, ಕಾರ್ ಹೊಡ್ಯಾಕ ಬರ್ತದ. ಮುಂದೊಂದ್ ಸ್ವಂತ ಕಾರ್ ತೆಗೆದು ಚಾಲು ಮಾಡಿ ಗೊತ್ತಾಗತ್ತೆ. ಹೊಡ್ಯಾಕ ಬರೋದಿಲ್ಲ. ಬ್ರೇಕ್ ಮ್ಯಾಗ ಕಾಲ್ ಇಡದ ಆಕ್ಸಿಲೇಟರ್ ಮ್ಯಾಗ ಕಾಲ್ ಇಟ್ಟಂದ್ರೆ ಗಾಡಿ ಯಾರ್ದ ಮ್ಯಾಗ ಹಾಸಿ ಹೋಗ್ತದ. ಥಿಯರಿಗೂ ಪ್ರಾಕ್ಟಿಕಲ್ಗ ಬಹಳ ವ್ಯತ್ಯಾಸ ಅದ. ಪ್ರಾಕ್ಟಿಕಲ್ದಾಗ ಅನೇಕ ವಿಷಯಗಳನ್ನ ಕಲಿಬೇಕಾಗ್ತದೆ, ನಮ್ಮಿಂದ ನಾವು ಕಲಿಬೇಕಾಗ್ತದ. ಅವಾಗ ಡ್ರೈವಿಂಗ್ ಹೆಂಗ್ ಬರ್ತದೋ ಹಂಗ ವೇದಗಳಲ್ಲಿ ಎಲ್ಲ ಪರಿಹಾರಗಳಿಲ್ಲ. ಆ ಪರಿಹಾರಗಳನ್ನ ನಾವು ಮಾಡ್ಕೋಬೇಕಾಗ್ತದೆ. ಆದ್ದರಿಂದ ಏನಂತಾರ, ಈ ವೇದಗಳನ್ನ ಅರ್ಥ ಮಾಡುವಂತ ಸಾಮರ್ಥ್ಯ ಇದ್ದವ್ರು ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ದ ಶಾಸ್ತ್ರ ಸೇ ದ್ಯಾಟ್ ದ ಟಾಯ್ಲೆಟ್ ಶುಡ್ ಬಿ 80 feet ಅವೇ ಫ್ರಮ್ ದ ಕಿಚನ್. ಶಾಸ್ತ್ರ ಹೇಳ್ತದ. ಏನ್ ಹೇಳ್ತದ ಶಾಸ್ತ್ರ? ಟಾಯ್ಲೆಟ್ ಅನ್ನುವಂಥದ್ದು ಏನದ ಕಿಚನ್ ದಿಂದ 80 feet ದೂರ ಇರ್ಬೇಕು ಅಂತ ಹೇಳ್ತದ.
ಇವತ್ತಿನ ಪ್ಲಾಟ್ ಎಷ್ಟು ಅದಾವ್ರಿ? 30x40. ಇನ್ನು ಇತ್ತಿತ್ಲಾಗಿರುವಂತ 20x30. 80 ಫೂಟ್ ಅವೇ ಕಿಚನ್ ದಿಂದ ನೀವು ಟಾಯ್ಲೆಟ್ ಎಲ್ಲಿ ಇಡ್ತೀರಿ? ಆಕತ್ತೇನು? ಟುಡೇ ದ ಹೌಸ್ ಆರ್ ವೆರಿ ಸ್ಮಾಲ್, ಆಸ್ ಸ್ಮಾಲ್ ಆಸ್ 2020. ಹೋಗೋ ಇನ್ನೂ ಸಣ್ಣ ಹೇಳಿದ್ರು. ನಾ 20x30 ಹೇಳಿದೆ, ಇವರು 20x20 ಹೇಳಾಕತ್ತಾರ. ಮನು ಮಾಡಿದ್ದ. ಮನು ತನ್ನ ಶಾಸ್ತ್ರದೊಳಗೆ ಏನ್ ಹೇಳಿದ್ದ? ಕಿಚನ್ ದಿಂದ ಟಾಯ್ಲೆಟ್ ಕನಿಷ್ಠ 80 ಫೂಟ್ ದೂರ ಇರಬೇಕು ಅಂತ ಹೇಳಿದ್ದ. ಈ ಮನುವಿಗೆ ಇವತ್ತಿನ ಸ್ಕ್ವೇರ್ ಫೀಟ್, ಈಗ ಲ್ಯಾಂಡ್ ಸ್ಕ್ವೇರ್ ಫೀಟ್ ಲೆಕ್ಕ ಹಿಂಗ ಅದ ಅಂತ ಗೊತ್ತೈತೆ ನಾವು? ಏನ್ರ ಮನು ಅವ ಏನ್ ಕಲಕ್ ಅವ ಮಾಡಿದ? ಮನು ನೆವರ್ ಥಾಟ್ ಆಫ್ ದಿಸ್. ಇವತ್ತಿನ ಕಾಲಕ್ಕೆ 20x20 ಸೈಟ್ ತಗೋಬೇಕಂದ್ರ ಒಂದು ಜೀವಮಾನದ ಒಂದು ಸೇವೆ ಸರ್ವಿಸ್ ಅದ, ದುಡಿಮೆ ಅದ. ಒಬ್ಬ 30 ಅಥವಾ 40 ಅಥವಾ 20x20 ಸೈಟ್ ತಗೊಂಡು ಮನಿ ಕಟ್ಕೊಂಡು ಅದಾನಂದ್ರ ಅದ್ರ ಸಾಲನ ಜೀವನ ಪರ್ಯಂತ ಹರಿಬೇಕಾಗ್ತದ. ಹೌದು ಅಲ್ಲ? ವಿಚಾರ ಮಾಡ್ರಿ. ದ ಬಾತ್ರೂಮ್, ಶೌಚಾಲಯ ಅಂಡ್ ದ ಟಾಯ್ಲೆಟ್ ಅಶೌಚಾಲಯ ಆರ್ ಇನ್ ದ ಸೇಮ್ ಯೂನಿಟ್. ಆ 20x20 ಒಳಗ ಒಂದ್ ಕಡೆ ಶೌಚಾಲಯ ಇದೆ, ಒಂದ್ ಕಡೆ ಟಾಯ್ಲೆಟ್ ಅದ. ಒಂದು ಶೌಚಾಲಯ, ಒಂದು ಅಶೌಚಾಲಯ. ನೋ ಶಾಸ್ತ್ರ ಕುಡ್ ಆಂಟಿಸಿಪೇಟ್ ಇಟ್. ಯಾವ ಶಾಸ್ತ್ರ ಇದಕ್ಕೆ ಒಪ್ಪುದಿಲ್ಲ. ಅಂಡ್ ದೇರ್ ಫೋರ್ ಇಂಟರ್ಪ್ರಿಟೇಷನ್ ಇಸ್ ರಿಕ್ವೈರ್ಡ್. ಮತ್ತೆ ಅದನ್ನ ಬಿಡಕ್ ಬರೋದಿಲ್ಲ. ಅದಕ್ಕೆ ಅರ್ಥ ಮಾಡ್ಬೇಕು ಯಾಕೆ ಹಂಗ ಹೇಳಿದ್ರಪ್ಪ ಅವರು. We can never interpret the scriptures arbitrarily with our own intuition or intelligence. ನಮ್ಮ ಬುದ್ಧಿಮತ್ತೆಯಿಂದಾಗಲಿ ಅಥವಾ ನಮ್ದು ಅತೀಂದ್ರಿಯ ಶಕ್ತಿಯಿಂದಾಗಲಿ ಇವನ ಏನದ ಅರ್ಥವನ್ನ ಮಾಡುವುದು ಕಷ್ಟ ಆಗ್ತದೆ. A systematic method called Mimamsa, also known as Sampradaya, must be applied. ಅಲ್ಲೇ ಇದಕ್ಕೆ ಅರ್ಥ ಅದಕ್ಕೆ ಹುಡುಕಿ ತೆಗಿಬೇಕಂದ್ರೆ ಮೀಮಾಂಸಾ ಶಾಸ್ತ್ರವನ್ನ ಅಭ್ಯಾಸ ಮಾಡಬೇಕು ಅಥವಾ ಸಂಪ್ರದಾಯದಾಗಿರ್ಬೇಕು. ಬಟ್ ಮೋಸ್ಟ್ ಆಫ್ ಅಸ್ ಡು ನಾಟ್ ಸ್ಟಡಿ ಇಟ್. ನಾವು ಮೀಮಾಂಸನ ಅಭ್ಯಾಸ ಮಾಡೋದಿಲ್ಲ, ಪರಂಪರೆಯೂ ಇಲ್ಲ. We read the translations of Ramayana and Mahabharata, especially of Western authors. ನಾವೇನು ಓದ್ತೇವೆ ಗೊತ್ತೇನ್ರಿ? ಮಹಾಭಾರತ ಮತ್ತು ರಾಮಾಯಣ ಫಾರಿನರ್ಸ್ ಬರೆದಂತ ಭಾಷೆಯನ್ನು ಓದ್ತೀವಿ. ಫ್ಯಾಷನ್, who have no intimate knowledge of our tradition. ಆ ಭಾಷೆಯನ್ನು ಬರೆದವ್ರಿಗೆ ನಮ್ಮ ಸಂಪ್ರದಾಯನ ಗೊತ್ತಿಲ್ಲ, ನಮ್ಮ ಆಚಾರ ವಿಚಾರಗಳು ಗೊತ್ತಿಲ್ಲ. ಅವ್ರ ಭಾಷೆ ನಾವು ಓದ್ತೀವಿ. ನಮ್ಮ ಅಪ್ಪವ್ರದ್ದು ಒಂದು ಉದಾಹರಣೆ ಹೇಳಿದೆ. ಅಮೆರಿಕಕ್ಕೆ ಹೋಗಿದ್ರಂತ. ಅಲ್ಲಿ NRIs ಇರ್ತಾರೆ, ನಾನ್ ರೆಸಿಡೆನ್ಸಿಯಲ್ ಇಂಡಿಯನ್ಸ್ ಅಂತ ಇರ್ತಾರೆ. ಇವ್ರನ್ನ ಕರ್ಸಿರ್ತಾರ, ಪ್ರವಚನ ಹೇಳ್ರಿ ಅಂತ. ಒಂದು ತಿಂಗಳ ಒಪ್ಪತ್ತು ಹೋಗಿರ್ತಾರ. ಅವ್ರ ಮನೆಗೆ ಪಾದ ಪೂಜೆ ಕರ್ಸ್ಯಾರ. ಅವ್ರ ಮನೆಯೊಳಗ ಅಜ್ಜ, ಅಮ್ಮ, ಅಪ್ಪ, ಅವ್ವ, ಒಂದ್ ಮಗು ಅದ. ಆ ಮಗುಗೆ ಹೇಳಿದ್ರಂತ, ಕಾಲ್ ಮುಗಿಪ್ಪ, ಸ್ವಾಮಿಗಳು ಬಂದಾರ ಮನೆಗೆ ಅನ್ನಕ. ಅವ್ರು ಏನಂದ್ರಂತ, ಟಚ್ ದ ಫೀಟ್ ಅಂದ್ರಂತ. ಆ ಹುಡುಗ ನೋಡೇ ಇಲ್ಲ, ಕಾಲ್ ಮುಗಿದ್ ಹೆಂಗ್ ಗೊತ್ತಿಲ್ಲ, ಸಾಷ್ಟಾಂಗ ನಮಸ್ಕಾರ ಹಾಕೋದು ಯಾರ್ದು ನೋಡೇ ಇಲ್ಲ. ಅದು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದದ. ಟಚ್ ದ ಫೀಟ್ ಅಂದ್ರೆ ಏನ್ ಮಾಡ್ತು ಅಂದ್ರ ಅದ ಸ್ವಾಮೀಜಿ ಹತ್ರ ಗಾಡಿ ಹಿಡ್ಕೊಂಡು ಸಣ್ಣಾಗಿ ಹೋಗಿದ್ದ. ಆ ಸ್ವಾಮೀಜಿ ಕಾಲ್ ತುಳಿದ್ ಬಂತು. ಟಚ್ ದ ಫೀಟ್ ಅಂದ್ರೆ ಕಾಲಿಲ್ಲೇ ತುಳಿದ್ ಬಂದವ ಮೊಮ್ಮಗ. ಯಾಕ ಗೊತ್ತಿಲ್ಲ, ಸಂಸ್ಕಾರ ಗೊತ್ತಿಲ್ಲ, ನಮಸ್ಕಾರ ಮಾಡ್ಬೇಕು ಹೆಂಗ ಸ್ವಾಮಿಗಳಿಗೆ ಗೊತ್ತಿಲ್ಲ. ಅದೇ ಮಗು ಇಲ್ಲಿ ಹುಟ್ಟಿತ್ತಂದ್ರೆ ಓಹೋ ಅವ್ರಿಗೆ ಹೋಗಿ ಕಾಲಿಗೆ ನಮಸ್ಕಾರ ಮಾಡಿ, ಪಾದಕ್ಕೆ ನಮಸ್ಕಾರ ಮಾಡಿ ಬರ್ತಿತ್ತು. ಈ ಸಂಸ್ಕಾರ ಗೊತ್ತಿಲ್ದವ್ರು ಭಾಷೆ ಬರ್ದಿರ್ತಾರ. ಮಹಾಭಾರತಕ್ಕೆ ಭಾಷೆ ಬರ್ದಿರ್ತಾರ, ರಾಮಾಯಣಕ್ಕೆ ಭಾಷೆ ಬರ್ದಿರ್ತಾರ. ಅವ್ರ ಭಾಷೆ ಓದಿ ತಿಳ್ಕೊಳ್ಳೋರು ನಾವೇ ಶಣ್ಯರು. We have no intimate knowledge of our tradition. In olden days, printed material was not available, and so one learned from a guru who presented the material in an appropriate manner. The interpretation of the scriptures was built in the guru's teaching. When we study self-study of Puranas from these translations, they appear terrible and even disgusting, losing the respect for our scriptures. ಆ ಪರಂಪರೆಯಲ್ಲಿ ಇಲ್ಲದೇನೆ
ಯಾರೋ ಒಬ್ಬ ಫಾರಿನ್ ಆಥರ್ ಬರೆದಂತ ಭಾಷೆಯನ್ನ ಓದಿ ನಾವು ರಾಮಾಯಣ ಓದ್ತೀವಿ, ನಾವು ಮಹಾಭಾರತ ಓದ್ತೀವಿ ಅಂದ್ರ ನಮಗ ಹಿಂಗ ವಿರೋಧಾಭಾಸಗಳು ಪ್ರಾರಂಭ ಆಗ್ತಾವೆ. ನಾನು ಹೇಳಿದ್ರಲ್ಲ ಅವೆಲ್ಲ ವಿರೋಧಾಭಾಸಗಳು. ಅವಾಗ ನಮಗ ಇದ್ದಂತಹ ಶಾಸ್ತ್ರದ ಬಗ್ಗೆ ಗೌರವ ಕಮ್ಮಿ ಆಗ್ತದ. ದ ಸ್ಕ್ರಿಪ್ಚರ್ಸ್ ಆಫನ್ ಯೂಸ್ ದ ಮೆಥಡ್ ಆಫ್ ಎಕ್ಸಾಗರೇಷನ್. ಅತಿಶಯೋಕ್ತಿ ಮಾಡಿ ಹೇಳ್ತಾರ ಅಂತ ತಿಳ್ಕೊಂಡ್ಬಿಡ್ತಾರ. I call it a cartoon method. If a politician has a slightly long nose, it is exaggerated in the cartoon. ಒಬ್ಬ ವ್ಯಂಗ್ಯ ಚಿತ್ರಕಾರ, ಒಬ್ಬ ರಾಜಕಾರಣಿ ಆ ಮೂಗನ್ನ ಉದ್ದು ಮಾಡಿ ತೋರಿಸಿರ್ತಾನೆ. ವ್ಯಂಗ್ಯ ಚಿತ್ರಗಾರ ಅಂದ್ರೆ ಮೂಗು ಉದ್ದದನ ಒಂದು ಇಲ್ಲ, ಎಲ್ಲದ್ರಾಗೂ ಮೂಗು ತೋರಿಸ್ತಾನ ಅಂತ ಅರ್ಥ. ಈ ರಾಜಕಾರಣಿ ತನಗೆ ಸಂಬಂಧ ಇಲ್ಲದ್ರಾಗ್ನು ಮೂಗು ತೋರಿಸ್ತಾನ ಅಂತ ಮೂಗು ಉದ್ದು ಮಾಡಿರ್ತಾನ ಅವ ಕಾರ್ಟೂನಿಸ್ಟ್. In some places in the scriptures it is mentioned that if you utter Rama Nama you will get moksha. ಕೆಲವೊಂದು ಶಾಸ್ತ್ರದಾಗ ನಿಮ್ಮ ರಾಮ ಜಪ ಮಾಡ್ರಿ ನಿಮ್ಗೆ ಮೋಕ್ಷ ಆಗ್ತದ ಅಂತ ಹೇಳ್ಯಾರ. ಆಗತ್ತೇನ್ರಿ? ಈರಣ್ಣ ಯಾರಾದ್ರು ಈರಣ್ಣರು, ಕಲ್ಯಾಣ್ ಶೆಟ್ರ ಗೊಂದವಲೆ ಮಹಾರಾಜರಲ್ಲಿ ಮಹಾರಾಷ್ಟ್ರದಾಗ ಆಗಿರೋದ್ರಿ. ಅವರು ರಾಮ ಜಪನ ಮಾಡಿ ಮೋಕ್ಷ ಹೊಂದ್ಯಾರಿ. ಹೌನ್ರಿ, ರಾಮ ಜಪ ಮಾಡೇ ಮೋಕ್ಷ ಹೊಂದ್ಯಾರಿ ಅವ್ರು. ಹೌದು, ನೋಡಿರಲ್ಲ. ಅವ್ರಿಗೆ ನೋಡಿಲ್ಕದ್ರಿ, ಅವ್ರದ್ದು ಒಂದು ಮಠ ಇದ್ರಿ ಇಲ್ಲಿ ಗೊಂದವಲೆ ಮಹಾರಾಜರು ಅಂತೇಳಿ. ಅವರು ಸಿದ್ದಾರೂಢಕ್ಕೆ ಬಂದ್ ಹೋಗ್ಯಾರ, ಸಿದ್ದಾರೂಢ ದರ್ಶನ ತಗೊಂಡ್ ಹೋಗ್ಯಾರ ಅವರು. ಅದರಿ ನಾ ಏನ್ ಹೇಳಕತ್ತೀನಿ ಸ್ವಲ್ಪ ತಿಳ್ಕೊಡ್ರಿ ಈರಣ್ಣರ. ಗೊಂದಾವಲಿ ಬ್ರಹ್ಮ ಚೈತನ್ಯ ಮಹಾರಾಜರು ದೊಡ್ಡ ಮಹಾತ್ಮರ ಜನ ಅವರು. ಅವರು ಸಿದ್ದಾರೂಢಿಗೆ ಪ್ರಶ್ನೆ ಕೇಳಿದ್ರತ್ರಿ, ಅವರು ರಾಮ ಜಪ ಮಾಡೋದ್ರಿಂದ ಮೋಕ್ಷ ಆಗ್ತದ ಇಲ್ಲ ತಿಳಿಸ. ಏನ್ ಹಂಗಂದ್ರೆ ಏನ್ ಅಂದಂಗ ಆಗ್ತದೆ? ಅವರು ಸಿದ್ದಾರೂಢ ಸಿದ್ದಾರೂಢ ಗುರುಗಳು ಅವರಿಗೆ ರಾಮ ಜಪ ಮಾಡೋದ್ರಿಂದ ಆಗ್ತದ ಹೇಳ್ಯಾರ ಅವ್ರಿಗೆ. ಅದನ್ನ ಇವ್ರು ಅರ್ಥ ಮಾಡ್ಕೊಂಡಾರ ಈಗ. ಪ್ರಕಾಶ್ ಯಾರು ನೋಡ್ರಿ ಅವ್ರು ಅದನ್ನ ಈಗ ಅರ್ಥ ಮಾಡ್ಕೊಂಡು ಹಂಗ ತಗೊಂಡ್ಬಿಟ್ರ ಹಂಗಿಲ್ಲ ಅದು ಅಂತ ಹೇಳಕತ್ತೀನ. ಇಲ್ಲಿ ಹೇಳಕತ್ತಾರ, ಅಪ್ಪು ಹೇಳಕತ್ತಾರ ಹಂಗಿಲ್ಲದು. ರಾಮ ಜಪ ಮಾಡಿದ್ರ ಮೋಕ್ಷ ಆಗ್ತೈತಿ ಅಲ್ಲ. ರಾಮ ಜಪ ಮಾಡಿದ್ರ ಅಂತಃಕರಣ ಏಕಾಗ್ರ ಆಗ್ತದ. ಅಂತಃಕರಣ ಏಕಾಗ್ರ ಆದ್ಮ್ಯಾಗ ಗುರು ಸಿಕ್ತಾನ. ಗುರು ಸಿಕ್ಕ ಮ್ಯಾಗ ಶ್ರವಣ ಮನನ ನಿಧಿಧ್ಯಾಸನ ಆಗ್ತದ. ಶ್ರವಣ ಮನನ ನಿಧಿಧ್ಯಾಸನ ಆದ್ಮ್ಯಾಗ ಮೋಕ್ಷ ಆಗ್ತದ ಅನ್ನೋ ಅರ್ಥ ಮಾಡ್ಬೇಕಲ್ಲಿ. ಇಂಟರ್ಪ್ರಿಟೇಷನ್ ಬೇಕು. ಅದನ್ನ ಅರ್ಥ ಹಂಗ ತಗೋಬಾರದು ಅಂತಾರ ಅವ್ರು. ಇಟ್ಕೊಂಡಿಲ್ಲ, ವಿ ಲಿಟರಲಿ ಟೇಕ್ ದಿಸ್ ಆಸ್ ಎ ಟ್ರೂ ಅಂಡ್ ಬ್ಲೇಮ್ ದ ಸ್ಕ್ರಿಪ್ಚರ್ಸ್. ಬ್ರಹ್ಮ ಚೈತನ್ಯ ಮಹಾರಾಜರು ಅಷ್ಟಕ್ಕೆ ಸೀಮಿತ ಆಗಿರಲ್ಲ, ದೊಡ್ಡ ಜ್ಞಾನಿಗಳಿದ್ರು ಸರ್ ಅವರು. ಅಲ್ರಿ, ನಾವು ಅದನ್ನ ಹೇಳಕತ್ತೀವಿ. ರಾಮ ಜಪದಿಂದ ಮೋಕ್ಷ ಆಗ್ತೈತೆ ಅಂತ ಹೇಳಿದ್ರ ರಾಮ ಜಪದಿಂದ ಮೋಕ್ಷ ಆಗೋದಿಲ್ಲ. ರಾಮ ಜಪದಿಂದ ಅಂತಃಕರಣ ಏಕಾಗ್ರ ಆಗ್ತದ. ಆ ನಂತರ ಗುರು ಸಿಗ್ತಾನ. ಆ ನಂತರ ಶ್ರವಣ ಮನನ ನಿಧಿಧ್ಯಾಸನದಿಂದ ಜ್ಞಾನ ಆಗ್ತದ. ಜ್ಞಾನದಿಂದ ಮೋಕ್ಷ ಆಗ್ತೈತೆ ಅನ್ನಂಗದು. ಸರಿ ಸರ್, ಸರಿ ಸರ್. ಈಗ ಅವ್ರು ಹೇಳಿದ್ದು ಅಂತ ಅವ್ರ ಅನ್ನಕ್ತಾರ. ಈಗ ಏನ್ ಅದಾರಲ್ರಿ ಇವ್ರು ಅದ ಕರೆ ಹೇಳ್ಯಾರಲ್, ಮತ್ತ ಅವ್ರ ಯಾಕೆ ಕೇಳ್ತಿದ್ರ? ಹಂಗಾಗಿದ್ರ ಸುಳ್ಳನ ಅವ್ರ ಏನ್ ಹೇಳಕ್ತಿರಿ ನೀವು ಅಂತ ಕೇಳ್ತಾರ್ರಿ ಮನವ್ರು. ನಿಜವಾಗಿ ಅಂತಂದ್ರಿ ಮೋಕ್ಷ ಆಗ್ಬೇಕಾಗಿತ್ತು. ಇನ್ನೂ ಹೋಗವಲ್ರಿ ಅವ್ರ ತಲ್ಯಾಂದ್, ಇನ್ನೂ ಹೋಗವಲ್ದು. ಈರಣ್ಣ ತಲೆಯಾಗ ಹೋಗ್ಬಾರ್ದು, ಪ್ರಕಾಶ್ ಅವ್ರಿಗೆ ಹೊಕ್ಕೈತಿ. ಅದು ಹೋಗುದ್ರು ಇಲ್ರಿ. ವಿಮಾನ ಬಹಳ ಇದ್ರಿ, ಅದು ವಿಮಾನ ಹೋಗಿ ಕೊಡುದಿಲ್ಲ. ಬರೇ ರಾಮ ರಾಮ ಅಂತ ರಾಮಾಯಣ ಬರೆಯಕ್ ಆಗತ್ತೇನ್ರಿ ಈರಣ್ಣರೇ? ಅವರು ಮತ್ತೆ ಗೊಂದವಲೆ ಮಹಾರಾಜರು ಸಿದ್ದಾರೂಢಿಗೆ ಆ ಪ್ರಶ್ನೆ ಕೇಳಬಾರ್ದಾಗಿತ್ರಿ. ಏನಂತ್ರಿ? ಆ ಸಿದ್ದಾರೂಢಿಗರಿಗೆ ಗುರುಗಳು ಅವ್ರ ಕೇಳಬಾರ್ದಾಗಿತ್ತು. ಅವ್ರು ಗೊಂದವಲೆ ಮಹಾರಾಜರು ಏನಂತ ಕೇಳಬಾರ್ದಾಗಿತ್ತು? ರಾಮನಾಮ ಜಪ ಮಾಡ್ಬೇಕಂದು ಮಾಡಬಾರ್ದು ಕೇಳಿದ್ರಿ ಅವ್ರ ಪ್ರಶ್ನೆ. ನೋಡ್ರಿ, ಮಾಡ್ಬೇಕಂತ ಹೇಳ್ಯಾರ ಅವ್ರು ಸಿದ್ದಾರೂಢ ಗುರುಗಳು. ಅದೇ ನಾವೇನ್ ಹೇಳ್ತೀವಿ, ಮಾಡ್ಬೇಡಂತ ಹೇಳ್ತೀವಿ. ನಾವೇನ್ ಹೇಳಕತ್ತೀವಿ ಇರಲ್ಲಾರ ನಿಂದ್ರಿ, ಯಾರು ಹೇಳ್ಬೇಡ್ರಿ, ಒಂದ್ ಮಿನಿಟ್ ಇರಲ್ಲಾರ ಮಾತಾಡೋದು. ಈಗ ನಾವೇನ್ ಹೇಳಕತ್ತ, ಇಲ್ಲಿ ಅಪ್ಪವ್ರು ಏನ್ ಹೇಳಕತ್ತಾರ್ರಿ, ನಮ್ಗೆ ಪರಮಾರ್ಥನ ಗುರುಗಳು ಏನ್ ಹೇಳಕತ್ತಾರ? ಬೇಡ ಅಂತ ಹೇಳ್ತಾರ. ಇಲ್ಲ, ಮಾಡಿದ್ರೆ ಮೋಕ್ಷ ಆಗೋದು ಅಂತ ಹೇಳಕತ್ತಾರೆ.
ಮಾಡಿದ್ರೆ ಮೋಸ ಆಗತ್ರಿ. ಇಲ್ಲ ಅದಕ್ಕೆ ಜ್ಞಾನ ಅಂದ್ರೆ ಮುಖ್ಯ ಆಗುದು. ಅಲ್ಲ, ನೀವು ರಾಮ ಜಪ ಮಾಡಬೇಡ್ರಿ ಅಂತ ಹೇಳಿಲ್ಲ. ರಾಮ ಜಪ ಮಾಡಿದ್ರೆ ಮೋಕ್ಷ ಆಗ್ತೈತಿ ಅಂದ್ರೆ ಜ್ಞಾನ ದ್ವಾರನ ಮೋಕ್ಷ ಅಂತ ತಿಳ್ಕೊಬೇಕ. ಈಗ ನಿನ್ನೆ ನಾವು ಬಿಡಿಸಿದ್ವಿ ನೀವು ಕೈಯಾಗ ಐತೇನ್ರಿ ಇದು ಯೋಗ ಪ್ರತಿಪಾದನೆ? ಇಲ್ಲ ಇಲ್ಲ ರೀ. ಮಧ್ಯಾಹ್ನ ಇದ್ರಿಲ್ಲ ನಿನ್ನೆ? ಮಧ್ಯಾಹ್ನ ಕೇಳೇನ್ರಿ. ಇದ್ರಿ? ಹೌದು. ನಿನ್ನೆ ಯಾವ ಪದ್ಯ ಹೇಳಿದ್ವಿ ನಾವು? ಲಯ ಯೋಗದಾಗ ಪಡೆದು ಜಪಿಸಿ ನೋಡಿ ಕೇಳಿ ನೆನೆದು ನಿಜದೊಳಗೆ ಹೂಡಿ ಸುಖಿಸಬಲ್ಲಡೆ ಮುಕ್ತರಹನು ಅಂತೈತಿ. ಮುಕ್ತಿ ಆಗ್ತೈತೆ ಅವ್ರಿಗೆ? ಆಗುದಿಲ್ಲ ಏನ್ರಿ? ಆಕೈತೋ ಇರಣ್ಣ? ಲಯ ಯೋಗ ಮಾಡೋದ್ರಿಂದ ಮುಕ್ತಿ ಆಗ್ತದೇನ್ರಿ? ಇಲ್ಲ ಇಲ್ಲ ಆಗುದಿಲ್ರಿ? ಮನಸ್ಸು ಲಯ ಆಗ್ತದೆ ಬರೀ. ಅಲ್ಲ, ನಾವು ಮನಸ್ಸು ಲಯ ಆಗ್ತದೆ. ಇವ್ರ ಏನಂದಾರ, ನೀವು ಲಯಯೋಗ ಮಾಡೋದ್ರಿಂದ ಮುಕ್ತಿ ಆಗ್ತದ ಅಂತ ಬರ್ದಾರ. ಏನಂತ ಅರ್ಥದ? ಮುಕ್ತಿ ಆಗ್ತದ? ಮುಕ್ತಿ ಆಗ್ತದೆ? ಅವ್ರ ಮನಸ್ಸು ಲಯ ಆಗ್ತದೆ ಅಷ್ಟೇ ರೀ. ಮುಕ್ತಿ ಆಗುದಿಲ್ಲ? ಮುಕ್ತಿ ಆಗುದಿಲ್ಲ. ಮತ್ ಮುಕ್ತಿ ಆಗ್ತದ ಬರ್ದಾರ ನಿಜಗಳು. ವಿಚಾರ ಮಾಡಿದ್ರಿ ಪ್ರಾಜ್ಞರ. ನಮ್ಗೆ ಗಿರಣಾರ ಇದ್ದಿದ್ದ ಒಂದು ವರನ ಐತಿ, ಒಂದು ಶಾಪನೂ ಆಗೈತಿ. ಅವ್ರು ಇಂಥ ಪ್ರಶ್ನೆಯನ್ನ ಎತ್ತಿ ಹಿಡಿದ್ರೆ ಅವರು ಈ ಸಮಾಜದಾಗ ಇರುವಂತ ಕೆಲವೊಂದು ವ್ಯಕ್ತಿಗಳನ್ನ ರಿಪ್ರೆಸೆಂಟ್ ಮಾಡಕತ್ತಾರ. ಅಂತ ಭಾವನೆ ಇದ್ದವ್ರು ಅದಾರ. ಶಿವಾಯ ಅಂತ ಹೇಳ್ರಿ ಅಂತ ಹೇಳ್ತಿದ್ರಲ್ರಿ ಹಿರಣ್ಣಾರ. ಅದನ್ನ ಹೇಳ್ರಿ ಅಂತ ಇದ್ರು. ಮತ್ತೆ ಸಿದ್ಧಾರೂಢರು ಅವರು ಹೇಳ್ಯಾರಲ್ರಿ, ಓಂ ನಮಃ ಶಿವಾಯ ಜಪ ಮಾಡಿರ್ತೇವೆ. ಅದ್ರಿಂದ ಮುಕ್ತಿ ಅಂತ ಹೇಳ್ಯಾರಿ ಅವ್ರು ಸಿದ್ಧಾರೂಢರು. ಓಂ ನಮಃ ಶಿವಾಯದಿಂದ ಮುಕ್ತಿ ಅಂತ ಹೇಳ್ಯಾರಿ. ಯಾಕೆ ಹೇಳ್ಯಾರ ಅದನ್ನ ಅಂತರಾರ್ಥ ಹೇಳಕ್ತಾರ ಗುರುಗಳು. ಅಂದ್ರು ಅವ್ರು ಜಪ ಮಾಡಕ್ ಹೇಳ್ಯಾರ ಓಂ ನಮಃ ಶಿವಾಯ. ಅದರಿ ಅದು ಜಪ ಹೇಳ್ಯಾರಲ್ಲ ಸಿದ್ಧಾರೂಢರು, ಓಂ ನಮಃ ಶಿವ ಜಪ ಹೇಳ್ಯಾರಲ್ಲ ಹಿರಣ್ಣರ. ಅದು ಹೇಳಿದ್ರಿಂದ ಮೋಕ್ಷ ಆಗ್ತೈತೇನ್ರಿ? ಇಲ್ರಿ, ಆಗುದಿಲ್ರಿ? ನಮ್ಮ ಮನಸ್ಸಿಗೆ ಒಂದು ಸಮಾಧಾನ ಸಿಗ್ತದೆ ಅಷ್ಟೇ. ಮತ್ ಹೇಳ್ಯಾರಲ್ರಿ ಅವ್ರು ಹೇಳ್ಯಾರ, ಗೊಂದಾವಳಿ ಮಹಾರಾಜರು ಹೇಳ್ಯಾರ. ಯಾರು ಕರೆ ಯಾರು ಸುಳ್ರಿ? ಕೆಲವೊಬ್ರಿಗೆ ಆಗ್ತದೆ, ಕೆಲವೊಬ್ರಿಗೆ ಆಗುಲ್ರಿ. ಇನ್ನೂ ಹೋಗಿಲ್ರಿ ಅವ್ರ ತಲ್ಯಾಂದ, ಇನ್ನೂ ಹೋಗಿಲ್ಲ ಗುರುಗಳು. ಅದಕ್ಕ ಅವ್ರಿಗೆ ಈಗ ದೌಡ್ ಹೋಗಲ್ಲ ಅಂತ ಹೇಳಿಲ್ಲ ನಿಮಗ್. ಚೌಡಮ್ಮನ ಬಿಡಿಸ್ಬೇಕ್ರಿ, ಚೌಡಮ್ಮನ ಬಿಡಿಸ್ಬೇಕಲ್ಲಿ. ಹಿರಣ್ಣ ಅಂತವ್ರು ಗಟ್ಟಿ ಮುಟ್ಟಿ ಇದ್ದವ್ರು ಬಾಳ ಮಂದಿ ಅದಾರ್ರಿ ಈಗ. ಏನ್ರಿ? ಅವ್ ಒಮ್ಮಗಲೆ ತಲೆಯಾಗಿಂದ ವಾಶೌಟ್ ಆಗುದಿಲ್ಲ ಅದು. ಅವ್ರ ಸಲುವಾಗಿ ಅಲ್ರಿ, ನಮ್ಮಂತವ್ರ ಸಲುವಾಗಿ ಹೇಳಕ್ತಾರ ಅವ್ರು. ಅಂದ್ರಲ್ಲ, ಅದಕ್ಕೆ ಹಿರಣ್ಣಿದ್ರ ಮಜಾ ಬಾಳ ಬರ್ತದ. ನಮ್ಗೆ ಶಾಸ್ತ್ರ ಹೇಳಕ್ ಮಜಾ ಬರ್ತದ ಬಾಳ. ನಾವು ಇನ್ನು ಮಧ್ಯ ಮಟ್ಟದಲ್ಲಿ ತೀವ್ರ ಮಟ್ಟಕ್ಕೆ ಏನು ಮುಟ್ಟಿಲ್ರಿ. ಹೌದಲ್ರಿ? ಗೊತ್ತಾಗೈತೇನ್ರಿ ಅದ? ತೀವ್ರ ಮಟ್ಟಕ್ಕೆ ಹೋದಾಕ ಗೊತ್ತಾಗ್ತದೆ. ಅಲ್ರಿ, ನೀವು ಮಧ್ಯಮ ಮಟ್ಟಕ್ಕೆ ಇದ್ದು ನಿಮ್ಗೆ ಗೊತ್ತಾಗೈತೇನ? ಅಂದಾಜು ರೀ. ಎಲ್ಲರಿಗೂ ಗೊತ್ತಾಗಲ್ಲ, ಜ್ಞಾನಿಗಳಿಗೆ ಮಾತ್ರ ಗೊತ್ತಾಕತ್ರಿ ಅದ. ನಾ ಮಧ್ಯಮದಾಗ ಅದೇನೋ ಉತ್ತಮದಾಗ ಅದೇನೋ ಅನ್ನೋದು. ಇವ್ರು ಜ್ಞಾನಿ ಸ್ಥಿತಿಯಾಗಿ ನಿಂತ ಹೇಳಾಕ್ತಾರ್ರಿ ಅವ್ರು. ಸೆಲ್ಫ್ ಜಜ್ಮೆಂಟ್ ಅದು. ಸೆಲ್ಫ್ ಜಜ್ಮೆಂಟ್ ಅದ. ಮೈ ಗಾಡ್. ಬಿಡಿಸಿ ಹೇಳ್ರಪ್ಪ, ಇಲ್ಲ ಅಂತಂದ್ರ ಗದ್ದಲ್ದಾಗ ಬೀಳ್ತಾರ್ರಿ ಅವ್ರು. ಏನ್ರಿ? ಅವ್ರಿಗೆ ಬಿಡಿಸಿ ಹೇಳ್ಬಿಡ್ರಪ್ಪ, ಇಲ್ಲ ಅಂತಂದ್ರ ಗೊಂದಲ್ದಾಗ ಬೀಳ್ತಾರ್ರಪ್ಪ. ಮಾಡ್ಬೇಕು ಬಿಡ್ಬೇಕು, ಹಿಡಿಬೇಕು ಬಿಡ್ಬೇಕು ಅಂದಂಗ ಆಗ್ಬಿಡ್ತೈತ್ರಿಪ್ಪ ಅವ್ರಿಗೆ. ಈಗ ಅದನ್ನ ಹೇಳಾಕ್ತಾರಲ್ರಿ ಅಮ್ಮ, ಅದನ್ನ ಹೇಳಾಕ್ತಾರ ಇಷ್ಟು ಮಟ್ಟ. ನೋಡ್ರಿ, ಹೋಗಲ್ರಿ ಅವ್ರಿಗೆ. ಹೇಳಿದ್ದಮ್ಮ, ಇನ್ನ ಏನ್ ಹೇಳ್ಬೇಕ್ರಿ? ಹೇಳ್ಕೊಂತನ ಅದೇನಿ. ಒಂದಿನ ಬಿಡ್ತೈತಿ ಅದ. ಬಿಡು ಮಠ ನಾವ್ ಹಂಗ ಹೇಳ್ಕೊಂತಿರ್ಬೇಕ. ಹೇಳ್ತಾನ ಇದೇನಿ. ಶಿವರಪ್ಪ ರೀ, ನಮಸ್ಕಾರಪ್ಪ ರೀ. ಮಧ್ಯಾಹ್ನ ಕ್ಲಾಸ್ ಯೋಗ ಪ್ರತಿಪಾದನಾ ಸ್ಥಳದೊಳಗ ಇವ್ರು ಬಂದ್ ತಗೊಂಡಿದ್ರಲ್ರಿಪ್ಪ ರೀ. ಹ್ಞೂನ್ರಿ. ಪಾಟೀಲಪ್ಪ ರೀ, ಅವ್ರು ಯೋಗದಿಂದ ಮುಕ್ತಿ ತಿಳ್ಕೊಂಡ್ ಬಂದ್ರಿ ಅಪ್ಪ ರೀ. ನಿನ್ನೆ ನಾನ್ ಅದ್ಕ ಮೊದಲು ತಗೊಂಡೆ, ಆಮೇಲೆ ಅವ್ರಿಗೆ ಕೊಟ್ಟೆ. ಆಮೇಲೆ ನೀವ್ ಎಲ್ಲರೂ ಇದ್ರಪ್ಪ ರೀ, ಎಲ್ಲರೂ ನೀವ್ ಗಪ್ಪ ಕೂತ್ರಪ್ಪ ರೀ. ಅದು ಸಾಧನ ಅದ, ಅದಕ್ಕ ಮುಕ್ತಿ ಅಲ್ಲ ಅಲ್ಲಿಲ್ರಿಪ್ಪ ರೀ. ಹಿಂಗಾಗನೆ ನಮಗ್ ಗೊಂದಲ ಆತದ್ರಪ್ಪ ರೀ.
ಅಲ್ಲ ನಿನ್ನೆ ನಾನು ಅವರು ಜ್ಞಾನ ಯೋಗ ಮಿಕ್ಸ್ ಮಾಡಾಕತ್ತಾರ್ರಿ, ಜ್ಞಾನ ಯೋಗ ಮಿಕ್ಸ್ ಮಾಡಿ ಹೇಳಕತ್ತಾರ. ನಾ 2-3 ಸಲ ಅಂದೇನಿ, ಎರಡು ಮಿಕ್ಸ್ ಮಾಡಾಕತ್ತಾರ್ರಿ ಅವ್ರ ಅಂತ ಹೇಳಿ. ನನಗದು ಗೊತ್ತಾಯ್ದಕ್ಕ ನಿನ್ನೆ ನಾ ಏನ್ ಮಾಡಿದೆ, 40 ನಿಮಿಷ ನಾ ತಗೊಂಡು 20 ನಿಮಿಷ ಅವ್ರಿಗೆ ಕೊಟ್ಟೆ. ಆ 20 ನಿಮಿಷದಾಗ ಅವ್ರು ಸುಧಾರಿಸ್ಕೊಂಡಾರ ನೋಡ್ರಿ, ತೆಗದ್ ನೋಡ್ರಿ. ನಿನ್ನೆ ನೋಡ್ರಿ ಪ್ರವಚನ ಅವ್ರದ್ದು. ನಾನೇನ್ ಇದ್ದಿದ್ದಿಲ್ರಿಪ್ಪ ರೀ, ನಿನ್ನಿದ್ ನೋಡ್ರಿ, ಹಾ ನಿನ್ನಿದ್ ನೋಡ್ರಿ ಅವ್ರು ತಿದ್ಕೊಂಡ್ ಬಿಟ್ರು. ಇದು ನಮಗುನು ಅವ್ರು ಕಲ್ಯಾಣ್ ಶೆಟ್ಟಿ ಅಪ್ಪಾರಂಗ ನಮಗೂ ಗೊಂದಲನೇ ಆಗಿತ್ತು. ಅವ್ರ ಹಂಗ ಹೇಳ್ತಾರ. ಈಗ ಭಗವದ್ಗೀತಾ ಒಳಗನ ಅದ ವಾಕ್ಯ, ವೇದ ವಾಕ್ಯನೇ ಅದ, ಜ್ಞಾನದಿಂದನೇ ಮೋಕ್ಷ ಅಂತ ಹೇಳಿ ಇವ್ರು ಇದನ್ನ ಖಂಡನ್ ಮಾಡಿ ಹೇಳ್ತಾರಲ್ಲ. ನಮಗುನು ಒಂಥರ ಇದು ಅನ್ಸಿತ್ರಿಪ್ಪ, ಅದು ಗೊಂದಲಕ್ ಬಿದ್ದಿತ್ರಿಪ್ಪ. ಅದಕ್ಕ ನಿಮ್ಗ್ ನಿನ್ನೆ ನಾ 20 ನಿಮಿಷ ಕೊಡ್ರಿ ನೋಡ್ರಿ, ನಿಮ್ಗ್ ಗುರ್ತಾಕೈತಿ ಅಂತ 2-3 ದಿವಸ ಅದನ್ನ ಮುಂದ್ ಮಾಡಿ ಹೇಳ್ಯಾರ್ರಿ ಅವ್ರ ಮುಕ್ತಿ. ನಾವ್ ಹೇಳಾಕ್ ಹೋಗ್ಲಿಲ್ರಿ ದೊಡ್ಡವ್ರ ಅಂತ ಹೇಳಿ. ಅದಕ್ಕ ನಿನ್ನೆ ನೀವೆಲ್ಲರೂ ಗಪ್ ಕೂತಿರಿ ಅಂದ್ರ ಅದು ದೊಡ್ಡವ್ರು, ಅದು ಜ್ಞಾನಿಗಳ ಲಕ್ಷಣ. ಹಂಗ ಗಪ್ ಕುಂದ್ರೋದು, ಹಂಗ ಹೇಳಾಕ್ ಬರುದಿಲ್ಲ ಅಂತ ಗಪ್ ಕುಂತಾರ ಅಂತ ನಾವು ತಿಳ್ಕೊಂಡಿವ್ರಪ್ಪ. ಅದಕ್ಕ ನಿನ್ ಸಾಯಂಕಾಲ ನಾನು ಪ್ರಕಾಶ್ ಅವ್ರಿಗೆ ಫೋನ್ ಹಚ್ಚಿದ್ದೆ, ಅವ್ರು ಎತ್ಲಿಲ್ಲ ಫೋನ್. ನಿನ್ನೆ ಯಾಕೋ ಏನ್ ಇದ್ದಿದ್ದಿಲ್ಲೋ ಏನೋ ರಿಂಗ್ ಆತು. ಮೊದಲು ಶಿವಪುತ್ರಪ್ಪನವ್ರು ಒಂದ ನೋಡಿ ನಾವ್ ಮಾತಾಡಿದ್ಮೇಲೆ ಪೂರಾ ಅವ್ರಿಗೆ ಕೊಡ್ತಿದ್ರ. ನಾ ಹಂಗ ಮಾಡ್ಲಿಲ್ಲ, ಮುಂದ್ ಅರ್ಧ ತಾಸು ತೊಗೊಳಕೈತಿ ನಾನು, ಮುಂದ ಅಷ್ಟ ಕೊಡಕೈತೆ. ಇದು ಅರ್ಥರ ಆಗ್ತತ್ ಅಂತ ಹೇಳಿ. ಇಲ್ಲ, ನಾನು ಮೊದಲ 2 ಸಲ ಕೇಳಿದ್ದೆ, ಅವ್ರು ಹಿಂಗ್ ಹೇಳಕತ್ತಾರಲ್ಲಪ್ಪ ಇದೇನು. ಮತ್ ವಿಚಾರ ಮಾಡಿದ್ದೆ ನಾನು, ಬೇಡ ಅಂತ ತಿಳ್ಕೊಂಡು ಮತ್ತ ನಮ್ದು ತೆಗದೆ, ಹಳೆ ಜೋಪಡ ತೆಗದೆ. ನಾನು ತೆಗದು 1-2 ದಿನ ಬಿಟ್ಟೆ ನಿಮ್ ಕೂಡ ಬರ್ಲೇ ಇಲ್ಲ. ಮತ್ತ ತೆಗದೆ, ಎಲ್ಲಿಂದ ಹೇಳ್ಬೇಕು ಅಂತ ತಿಳ್ಕೊಂಡು ಒಂದಿಷ್ಟು ತಯಾರು ಮಾಡ್ಕೊಂಡು ಮೊನ್ನೆ ಒಂದು ಪೀರಿಯಡ್ ತಗೊಂಡೆ. ಮಧ್ಯಾಹ್ನದಾಗ ಇದ್ದಾಗ ಊರಿಗೆ ಹೋಗ್ತೀನಿ ಮೊದಲ. ನಿನ್ನೆ ಒಂದು ಪೀರಿಯಡ್ ನಾ ಏನ್ ಮಾಡಿದೆ, ಅದಕ್ಕೆ ನಾನು ಬಂದೆ ಮುದ್ದಾಮ್ ಬಂದು ಅವ್ರಿಗೆ ತಗೊಳ್ಳೋಣ ಅಂತ ಅವ್ರಿಗೆ 40 ನಿಮಿಷ ನಾ ತಗೊಂಡು 20 ನಿಮಿಷ ಅವ್ರಿಗೆ ಕೊಟ್ಟೆ. ಆ 20 ನಿಮಿಷದಾಗ ಅವ್ರು ಏನಂದ್ರು, ಉಪಾಸನೆಯನ್ನ ಕಡಿಮೆ ಮಾಡಿ ಜ್ಞಾನವನ್ನ ಹೆಚ್ಚಿಗೆ ಮಾಡಿ ನಾ ಹೆಂಗ್ ಹೇಳಿದ್ದೆ ಹಂಗ ಹೇಳಿದ್ರು. ನಿನ್ನೆ ತೆಗೆದ್ ನೋಡ್ರಿ. ಯಾರವ್ರು? ಕಮಲಾ ಅವ್ರೆ, ಕಲಾವತಿ ಅವ್ರನ್ನ. ಹಾ, ನಿನ್ನೆದು ಕೇಳ್ರಿ. ಅವ್ರು ನಿನ್ನೆ ಪ್ರವಚನ ಪೂರಾ ಚೇಂಜ್ ಮಾಡ್ಯಾರ. ಅವ್ರ ಟೋನ ಚೇಂಜ್ ಮಾಡ್ಯಾರ ನಿನ್ನೆ. ಅಲ್ಲ, ನಮ್ ಯೋಗ ಪ್ರತಿಭಾನದೊಳಗೆ ಏನ್ ಬಂದೈತಲ್ಲ ಅದನ್ನ ಹಿಡ್ಕೊಂಡ್ ಕುಂತ್ರ ಅವ್ರು. ನಮ್ ಬುಕ್ದಂತ ಹೇಳಿರ ಅವ್ರು ನಿನ್ನೆ, ಬ್ಯಾರೆ ಹೋಗ್ಬಾರ್ದು ಇದ್ರ ಕೂಡ ಹೋಗೋಣ ಅಂತ ಹೇಳಿ ಬಂದ್ರ ಅವ್ರು. ಮೊದಲ ಹಂಗ ಹೇಳ್ತಿರ್ಕಿಲ್ಲ, ನಮ್ ಬುಕ್ಕಿಗೆ ಬರ್ತಿರ್ಕಿಲ್ಲ ಅವ್ರು. ಅವ್ರು ಏನ್ ಕೂತಿದ್ರು ಅಂದ್ರ, ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದು ಕಳಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಅಲ್ಲಿ ಹೊಂಟಾರ. ಹೌದು ಬರಬರಿ. ನಾದ ಬಿಂದು ಅಲ್ಲೇ ಬರ್ತದ, ಲಯ ಯೋಗದಾಗ ಬರ್ತದ. ಆ ಲಯ ಯೋಗ ಆದ್ಮ್ಯಾಗ ನಾದ ಬಿಂದು ಆದ್ಮ್ಯಾಗ ಕಳಾತೀತಂ, ನಾದ ಬಿಂದುಗಳಿಗೂ ಅತೀತ, ಕಲಾಕೂ ಅತೀತ ಅಂತ ಗುರುವಿಗೆ ನಮಸ್ಕಾರವನ್ನ ಹೇಳ್ತೇವಿ. ಅಲ್ಲಿಗೆ ಅವರು ಅದನ್ನ ಇದನ್ನ ಈ ಮಂತ್ರ ಯೋಗನ ಬಿಟ್ರು, ಎಲ್ಲ ಬಿಟ್ರು. ಅಲ್ಲಿಗೆ ಆ ಮಂತ್ರ ಹಿಡ್ಕೊಂಡು ಅದೇನದ ನಾದ ಬಿಂದು ಕಳಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಅದ್ರ ಬಗ್ಗೆನೇ ಹೇಳಾಕತ್ತಿದ್ರು ಅವ್ರು. ತಿರ್ಗಾ ಮುರುಗಿ ಅದನ್ನ ಹೇಳಾಕತ್ತಿದ್ರು. ನಾನು ನೋಡಿದೆ 2 ಸಲ. ಆಮ್ಯಾಗ ಯೋಗವನ್ನ ಹೆಚ್ಚಿಗೆ ಮಾಡಿ ಹೇಳಾಕತ್ತಾರ, ಜ್ಞಾನವನ್ನ ಕಡಿಮೆ ಮಾಡಿ ಹೇಳಾಕತ್ತಾರ. ನಮ್ ಇದ್ರಾಗ ಪುಸ್ತಕದಾಗ ಬಂತಲ್ರಿ, ಲಯೋಗದೊಳಗ್ ಬಂತಲ್ಲ ಲಾಸ್ಟಕ್ ಜ್ಞಾನದೇವ್ರು ಅವೆಲ್ಲಾ ಬಂದು ಅವನ್ ತಗೊಂಡ್ ಹಿಂದಾಡ್ಸಿ ಹೇಳಕತ್ತಾರ, ನಾ ಬಿಟ್ಟು ಹೋಗುದಿಲ್ಲ ಅಂತ ಹೇಳಿ. ನಮ್ದು ಹಿಡ್ಕೊಂಡ್ರ ನಿನ್ನೆ. ನಿಮ್ದು ಆ ಪುಸ್ತಕದಂದು ತಗೊಂಡು ಅನ್ವಯಿಸಿ ಮಾಡಿ ಹೇಳಿರು. ಅವ್ರು ಚಿಕ್ರೂಗಿ ಸತ್ಸಂಗಕ್ ಬಂದಿದ್ರಪ್ಪ ರೀ. ಅವ್ರು ಯಾವ್ರವ್ರಿ ಅಕ್ಕಾರ? ಅವ್ರು ಕಲ್ಯಾಣ್ ಶೆಟ್ಟಿ ಅಣ್ಣರಿಗೆ ಗೊತ್ತ್ರಿ. ಪ್ರಕಾಶ್ ಅವ್ರ? ಹ್ಞೂನ್ರಿ. ಹಾ, ಇರ್ಲಿ.
ಈಗ ನಾವ್ ಏನ್ ಮಾಡಮ್ರಿ ದುಂಡಣ್ಣ, ನಾನು ನೀವಿದ್ರ ನೀವ್ ಏನ್ ಮಾಡ್ರಿ 40 ನಿಮಿಷ ನಮ್ದು ಏನೈತಿ ನಾವ್ ಹೇಳೋನು, ಆಮ್ಯಾಗ ಅವ್ರಿಗೆ 20 ನಿಮಿಷ ಕೊಡೋನು. ಅವ್ರದ್ದು ಏನು ಪ್ರಾಕ್ಟಿಕಲ್ ಏನ್ ಅನುಭವ ಅದ ಅದನ್ನು ನಾವು ಏನದ ಅವ್ರಿಗೂ ದಾರಿ ಕೊಡೋನು, ಬೇಡ ಅಂತ ಅನ್ನಂಗಿಲ್ಲ. ಬಟ್ ಇಟ್ ಶುಡ್ ಬಿ ಅಕಾರ್ಡಿಂಗ್ ಟು ದಿ ಶಾಸ್ತ್ರ, ಅವ್ರಿಗೆ ಅಗೇನೆಸ್ಟ್ ಶಾಸ್ತ್ರ ಬೇಡ ಅಷ್ಟೇ. ಅದಕ್ಕೆ ರೀ ನಮ್ ಬುಕ್ ಗೌನ್ ಮಾಡೋದ್ ಬೇಡ್ರಿ, ಪೂರ್ತಿ ಬರೀ ಅವ್ರದ ಬೇಡ, ನಮ್ ಪುಸ್ತಕ ಹಿಡ್ಕೊಂಡ್ ಬೇಕಾರೆ ಹೇಳಿ. ಅವ್ರು ಬ್ಯಾರೆ ಹೇಳಕತ್ತಾರಲ್ರಿ, ವಿಷಯಾಂತರ ಆಗ್ತೈತೆ ಅನ್ಯ 2-3 ಸಲ. ಅವರು ಅದನ್ನ ಇದು ಹಿಡ್ಕೊಂಡು ನಾದ ಬಿಂದು ಕಳಾತೀತಂ ತಸ್ಮೈ ಶ್ರೀ ಗುರುವೇ ನಮ್ಮದು ಶ್ಲೋಕ ಹಿಡ್ಕೊಂಡು ಹೇಳಕತ್ತಾರ ಅವ್ರು. ಅವ್ರ ಕೈಯಾಗ ಈ ಜ್ಞಾನ ಪ್ರತಿಪಾದನ, ಮಂತ್ರ ಯೋಗ, ಲಯ ಯೋಗ, ರಾಜಯೋಗ, ಶಿವಯೋಗ, ಇದನ್ನ ಒಂದೊಂದು ಹೇಳ್ಕೊತ ಹೊಂಟಾರ ಈಗ ನಿಜಗೊಂಡ್ರಿ ಇಲ್ಲೇ ಇದ್ರಾಗ. ಅದ ನಮ್ ತೈಪ್ ಇಡ್ತೀವಿ, ಲೆಕ್ಕ ತೈಪ್ತೀಗ ಅದ ಅವ್ರು ಹೇಳು ಮುಂದ. ಮತ್ತೆ ಪ್ರಕಾಶ್ ಅವ್ರೆ ಅವ್ರ ಕೊನೆಗೆ ಹೇಳ್ತೀನಿ ಅಂತ ಹೇಳಿದ್ರಪ್ಪ ಅವ್ರು. ಪ್ರಕಾಶ್ ಅವ್ರೆ ಅವ್ರು ಕೇಳಿ ಬಿಡ್ರಿ ಸುಮ್ನೆ ಪಾಠ ಅನ್ಬೇಕಾದ್ರೆ. ಇರ್ಲಿ ಬೇಡ ಅಂತಿಲ್ಲ, ಇರ್ಲಿ ಆದ್ರ ಅವಧಿ ಏನೈತಿ ಪೂರಾ ಅವ್ರಿಗೆ ಕೊಡುದು ಬೇಡ ಅಂತ ಹೇಳಕತ್ತಾರ ಈಗ ಅವ್ರು. 20 ನಿಮಿಷ ಲಾಸ್ಟಿಗೆ. ಇಲ್ಲ ಅವ್ರಾಗ ಹೇಳ್ಯಾರ, ನಾ ಕೊನೆಗೆ ಹೇಳ್ತೀನಿ ಅಂತ ಹೇಳ್ಯಾರಪ್ಪ ಅವ್ರ. ಅವ್ರೇ ಹೇಳ್ಯಾರ ಕೊನೆ ಕೊಡ್ರಿ ನನಗೆ ಅಂತ ಹೇಳ್ಯಾರ. ಕೊನೆ ಕೊಟ್ರ ಕೊನೆಗ್ ಕೊಡ್ರಿ ಮೊದಲ ಕೊಟ್ರ ಅಂದ್ರೆ ದಾರಿ ತಪ್ಪಿಸ್ತಾರ. ಈಗ ಹಂಗ ಮಾಡಾಕ್ತೇವೆ ತೋರಿ, ನಾವು ಕೊನೆಗೆ ಕೊಡಾಕತ್ತೇವಿ. ನಿರ್ವಿಕಲ್ಪ ಸಮಾಧಿ ಸಾಧ್ಯಾರಿ ಅವರು. ಹೌನ್ರಿ, ಅವರು ಅನುಭವ ಆಗೈತ್ರಿ ಅವ್ರಿಗೆ ನಿರ್ವಿಕಲ್ಪ ಸಮಾಧಿ. ಅದು ಇವ್ರಿಗೆ ಗೊತ್ತಾಗೈತ್ ನೋಡ್ರಿ, ಹೆಂಗ್ ಕಂಡು ಹಿಡ್ದಾರಿ ಇವ್ರು. ನಿರ್ವಿಕಲ್ಪ ಸಮಾಧಿ ಒಳಗೆ ಇದ್ದದ್ದು ಇವ್ರಿಗೆ ಗೊತ್ತಾಗೈತೆ ಅಂದ್ರೆ ಲೆಕ್ಕ ಹಾಕ್ರಿ ನೀವು. ಈಗ 10:30 ಟೈಮ್, 9ಕ್ಕೆ ಚಾಲು ಮಾಡಿ 9:15 ಇದ ವಿಷಯ ಮತ್ ಮುಂದುವರ್ಸೋಣಂತ. ಇವತ್ ನೋಡ್ರಿ ಮಂದಿ 24, 1 8 30 32 ಮಂದಿ ಇದೇವಿ ಇವತ್ತು. ಮೊದಲು ಯಾರು ಇದ್ದಿದ್ದಿಲ್ಲ, ಅಮಾವಾಸ್ಯೆ ಆದ್ರೂ ಅಡ್ಡಿಲ್ಲ, ಪೂಜೆ ಮಾಡಿ ಬಂದ ಎಲ್ಲರೂ ಸೇರಿ ಜಾಯ್ನ್ ಆಗಿರಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತ ಮಂಗಳಾರತಿ ಯಾರು ಮಾಡ್ತೀರಿ ನೋಡ್ರಿ, ಮಂಗಳಾರತಿ ಮಾಡ್ರಿ. ನಾಳೆಯಿಂದ ಬೇಗ ಬರ್ಬೇಕು ಅಂತ ಗುರುಗಳು 9 ಗಂಟೆಗೆ ಬಂದ್ ಕೂತ್ಕೊಂಡದಾರ. ನೀವೆಲ್ಲ ಕಾಯಿಸಕತ್ತಿದಿರಿ. ನೀವು ನಾಳೆಯಿಂದ ಹಂಗ ಮಾಡ್ಬೇಡ್ರಿ, ಬೇಗ ಬರ್ರಿ ಒಂದ್ ಸ್ವಲ್ಪ. ಗುರುಗಳು 9 ಗಂಟೆಗೆ ಬಂದ್ ಕೂತ್ಕೊಂಡ್ ಕಾಯ್ತಾ ಇದಾರೆ.